ಮೊದಲಿಗೆ ನಾವು ಒಂದು ಸಿಟಿ ನೋಡ್ತೀವಿ, ಅದರೊಳಗೆ ಎಲ್ಲ ಜನ ತಮ್ಮ ಕೆಲ್ಸಕ್ಕೆ ಅಂತೇಳಿ ಹೊಂಟಾರ, ಬಿಸಿ ಅದಾರ. ಆದ್ರೆ ಆ ಸಿಟಿ ಒಳಗೆ ಒಮ್ಮಿದ್ದೊಮ್ಮಕ್ಲೆ ಒಂದು ಬಾಂಬ್ ಬ್ಲಾಸ್ಟ್ ಆಗ್ಬಿಡುತ್ತಾ. ಅದನ್ನ ನೋಡಿ ಜನಕ್ಕೆಲ್ಲ ಹೆದರ್ಕ್ ಬರುತ್ತಾ, ಏನಾಯ್ತು ಅಂತೇಳಿ ಭಯ ಬೀಳ್ತಾರ, ಓಡಾಕ್ ಚಲೋ ಮಾಡ್ತಾರ. ಅವಾಗ ನಮಗ್ ಗೊತ್ತಾಗುತ್ತಾ ಇದು ಕೆಲಸ ಒಬ್ಬ ರಾಕ್ಷಸಂದ ಅಂತೇಳಿ. ಆ ರಾಕ್ಷಸ ತನ್ನ ಶಕ್ತಿ ಯೂಸ್ ಮಾಡಿ ಇಡೀ ಊರ ಬ್ಲಾಸ್ಟ್ ಮಾಡಕ್ ನಿಂತಿರ್ತಾನ. ಇದು ಹೀರೋ ಅಸೋಸಿಯೇಷನ್ ಅವ್ರಿಗೆ ಗೊತ್ತಾಗುತ್ತಾ. ಹೀರೋ ಅಸೋಸಿಯೇಷನ್ ಅಂದ್ರ ಅದ್ರೊಳಗೆ ಹೀರೋಗಳು ಅಂತೇಳಿ ಇರ್ತಾರ. ಜನರನ್ನ ರಾಕ್ಷಸರಿಂದ ಕಾಪಾಡೋದೇ ಅವ್ರ ಕೆಲಸ. ಆ ಸಿಟಿ ಒಳಗೆ ಯಾರ ಹೀರೋ ಇದ್ರ ಕಾಂಟ್ಯಾಕ್ಟ್ ಮಾಡ್ರಿ ಅಂತೇಳಿ ಅಂತಾರ. ಅವಾಗ ಗೊತ್ತಾಗುತ್ತಾ ಅದ್ರೊಳಗೆ ಸ್ಮೈಲ್ ಮ್ಯಾನ್ ಅನ್ನುವಂತ ಹೀರೋ ಅದಾನ ಅಂತೇಳಿ. ಆದ್ರೆ ನಾವಿಲ್ಲಿ ನೋಡ್ಬೋದು ಸ್ಮೈಲ್ ಮ್ಯಾನ್ ಅನ್ ಕತಿ ಮುಗ್ದೈತೆ ಆಲ್ರೆಡಿ. ಇದು ನ್ಯೂಸ್ ಚಾನೆಲ್ ಒಳಗಡೆ ಎಲ್ಲ ಬರ್ತಿರುತ್ತಾ. ಆ ಸುದ್ದಿನ ನಮ್ ಕತಿ ಮೇನ್ ಹೀರೋ ಟಿವಿ ಒಳಗ್ ನೋಡ್ತಿರ್ತಾನ. ನಮ್ ಟೈಮ್ ಬಂತ ಹಂಗಂದ್ರ ಹೋಗೋಣ ಅಂತೇಳಿ ರೆಡಿ ಅಕ್ಕನ. ಅವನ ಹೆಸರೇ ಸೈಟಾಮ. ನಾವು ಮುಂದಿನ ಸೀನ್ ಒಳಗೆ ನೋಡ್ತೀವಿ, ಒಬ್ಬಕಿ ಸಣ್ಣ ಹುಡುಗಿ ಅಳಾಕತ್ತಾಳ, ಅಪ್ಪ ಅಮ್ಮ ನೀವೆಲ್ಲ ಎಲ್ಲದಿರಿ, ಯಾರಾದ್ರೂ ಕಾಪಾಡ್ರಿ ಅಂತೇಳಿ. ಅವಾಗ ಅದು ರಾಕ್ಷಸ ಅಕ್ಕಿನ ಮಗ್ಲ ಬಂದು ನಿಲ್ಲುತ್ತಾ, ಕೈ ದೊಡ್ಡದು ಮಾಡಿ ಅಕ್ಕಿನ ಇನ್ನೇನು ಹಿಚಿಗೆ ಸಾಯಿಸೇ ಬಿಡಬೇಕು ಅನ್ನೋ ಅಷ್ಟರೊಳಗ ಸೈಟಾಮ ಫುಲ್ ಸ್ಪೀಡಿಂದ ಬಂದು ಅಕ್ಕಿನ ಹಿಡ್ಕೊಂಡು ಹೋಗಿ ಕಾಪಾಡ್ತಾನ. ಅವಾಗ ಅವ ರಾಕ್ಷಸ ಸೈಟಾಮ ಕೇಳ್ತಾನ, ಯಾರ್ ನೀನು? ನಾನೊಬ್ಬ ಸಾಮಾನ್ಯ ಮನುಷ್ಯ, ಮಜಾ ಮಾಡಕಂತೇಳಿ ಹೀರೋ ಆಗಿನಿ. ಮಜಾ ಮಾಡಕಂತೇಳಿ ಹೀರೋ? ನೀವೆಲ್ಲ ಮನುಷ್ಯರು ಈ ಭೂಮಿಗೆ ಹುಳ ಇದ್ದಂಗ ಪರಿಸರ ಮಾಲಿನ್ಯ ಮಾಡಿ ಈ ಭೂಮಿನೆಲ್ಲ ಹಾಳು ಮಾಡಕತ್ತೀರಿ. ಅದಕ್ಕ ನಾನ್ ನಿಮ್ಮನ್ನೆಲ್ಲ ಸಾಯಿಸಿ ಈ ಭೂಮಿನ ಸ್ವಚ್ಛ ಮಾಡಕ್ ಬಂದಿನಿ. ನನ್ನ ಹೆಸರು ವ್ಯಾಕ್ಸಿನ್ ಮ್ಯಾನ್ ಅಂತ ಹೇಳಿ ಅವ ರಾಕ್ಷಸ ದೊಡ್ಡವಾಗಿ ದೊಡ್ಡ ಹಲ್ಲು ಉಗುರು ತೆಗೆದು ಸೈಟಾಮ ತಿನ್ನಾಕಂತೇಳಿ ಬರ್ತಾನ. ಅವಾಗ ನಮ್ಮ ಸೈಟಾಮ ಒಂದೇ ಒಂದು ಪಂಚ್ ಕೊಡ್ತಾನ ನೋಡ್ರಿ, ಆ ರಾಕ್ಷಸ ಪಚಡಿನ ಹಾಕನ. ಅವಾಗ ಸೈಟಾಮ ಅಂತಾನ, ಮತ್ತು ಒಂದ ಪಂಚಿಂದನ ಸಾಯಿಸ್ಬಿಟ್ನಲ್ಲೋ ನಾನು, ಯಾರು ಬಂದ್ರು ಒಂದ ಪಂಚಿಂದನ ಹೊಡ್ಯಾಕತ್ತೀನಿ, ಚಂದಾಗಿ ಫೈಟ ಮಾಡಕ್ ಆಗೋಲ್ದು, ನನ್ ಜೀವನನ ಬ್ಯಾಸರ ಆತಲ್ಲೋ ಅಂತೇಳಿ. ಈಗ ನಮ್ಗ 3 ವರ್ಷದಿಂದ ಏನಾಗಿತ್ತು ಅಂತೇಳಿ ಸೈಟಾಮನ್ ಹಳೆ ಕಥೆ ತೋರಿಸ್ತಾರ. ಅದ್ರೊಳಗೆ ನೀವು ಸೈಟಾಮನ್ ನೋಡ್ಬೋದು, ಅವ್ನ್ ಕೂದ್ಲದವು, ಆದ್ರ ಅವ ನಮ್ಗತೆನ ಜಾಬ್ಲೆಸ್ ಇರ್ತಾನ. ಅದಕ್ಕ ಅವ ಕೆಲಸ ಹುಡ್ಕಾಕ್ ಹೋಗಿರ್ತಾನ. ಅಲ್ಲಿ ದಾರಿ ಒಳಗ ಒಬ್ಬವ ಇಡೀ ರಾಕ್ಷಸ ಬರ್ತಾನ. ಅದನ್ನ ನೋಡಿ ಎಲ್ಲಾ ಜನನು ಓಡೋಕರ. ಆದ್ರ ನಮ್ ಸೈಟಾಮ ಓಡ್ ಹೋಗ್ಲಾರ್ದೆ ಆ ಇಡೀ ರಾಕ್ಷಸನ ಮುಂದ ಸುಮ್ನೆ ನಿಲ್ತಾನ. ರಾಕ್ಷಸ ಕೇಳ್ತಾನ, ನಿನ್ನ ನೋಡಿದ್ರ ಬಿಸ್ನೆಸ್ ಮ್ಯಾನ್ ಗಂಡಂಗ್ ಕಾಣಿಸ್ತಿ, ಬಿಸ್ನೆಸ್ ಲಾಸ್ ಆಗಿರ್ಬೋದು ಅಂತ ಕಾಣುತ್ತೆ, ನಿನಗ್ ಬದುಕಾಕ್ ಇಷ್ಟ ಇಲ್ವಾ? ಸೈಟಾಮ ಹೇಳ್ತಾನ, ನಾನ್ ಬಿಸ್ನೆಸ್ ಮ್ಯಾನು ಅಲ್ಲ, ನನಗೆ ಲಾಸು ಆಗಿಲ್ಲ, ನಾನ್ ಕೆಲಸ ಹುಡ್ಕಾಗ್ತೀನಿ. ಈಗರ ಒಂದು ಇಂಟರ್ವ್ಯೂ ಕೊಟ್ಟು ಬಂದಿದ್ದೆ, ಅದ್ರೊಳಗೂ ನನಗ್ ರಿಜೆಕ್ಟ್ ಮಾಡಿದ್ರು ಅಂತ. ಈಗ ನಾ ಓಡ್ ಹೋಗ್ಲಿಲ್ಲ ಅಂದ್ರೆ ನೀನೇನ್ ಮಾಡ್ತಿ? ರಾಕ್ಷಸ ಹೇಳ್ತಾನ, ನಿನ್ ಮುಖ ನೋಡಿದ್ರೆ ನೀ ಆಲ್ರೆಡಿ ಸತ್ತಂಗ ಕಾಣಿಸ್ತಿ, ನಿನಗೇನೋ ಮಾಡಲ್ಲ, ಹೋಗು. ಅಷ್ಟಕ್ಕೂ ನಾನೊಬ್ಬ ಸಣ್ಣ ಹುಡುಗನ ಹುಡ್ಕಾಕತ್ತೀನಿ, ಅವನ್ ಗದ್ದ ದೊಡ್ಡದೈತಿ, ಅವ ಸಿಕ್ಕ ಅಂದ್ರೆ ಅವನ್ ಮಾತ್ರ 12 ಮಾಡಿ ಹೋಗಿತೀನಿ. ಸೈಟಾಮ ಮುಂದ್ ದಾರ್ಯಾಗ ಹೋಗಿರ್ತಾನ. ಅಲ್ಲಿ ದಾರ್ಯಾಗ ನೋಡಿದ್ರ ಆ ದೊಡ್ಡ ಗದ್ದ ಇರೋ ಹುಡುಗ ಅಲ್ಲೇ ಇರ್ತಾನ. ಅದನ್ನ ನೋಡಿ ಕಪ್ಪೋ ಇವನಾನವ ಹುಡುಗ ಅಂತೇಳಿ ಸೈಟಾಮ ಅನ್ಕೊಂತಾನ. ಏ ಹುಡುಗ, ಆ ಎಡಿ ರಾಕ್ಷಸ ನೀ ಏನ್ರ ಮಾಡಿದ್ದನು ಅಂತೇಳಿ ಸೈಟಾಮ ಕೇಳ್ತಾನ. ಅವಾಗ ಆ ಹುಡುಗ ಹೇಳ್ತಾನ, ಆ ರಾಕ್ಷಸ ಪಾರ್ಕ್ ಒಳಗ್ ಮಕ್ಕೊಂಡಿತ್ತು, ಅದಕ್ಕ ನಾನು ಮಾರ್ಕರ್ ಇಲ್ಲೇ ಅವನ ಎದಿ ಮೇಲೆ ಬರ್ದಿದ್ದೆ. ಅವಾಗ ಸೈಟಾಮಗ್ ಶಾಕ್ ಆಗುತ್ತ. ಈ ಹುಡುಗ ಏನ್ ಉಡಾಳದನು, ಆ ರಾಕ್ಷಸನ್ ಕೈಯಾಗ ಸಿಕ್ಕಾಂದ್ರ ಸತ್ತ ಹೋಕನಪ್ಪ ಇವ ಅಂತೇಳಿ ಸೈಟಾಮ ಅನ್ಕೊಂತಾನ. ಅವಾಗ ಅವ ರಾಕ್ಷಸ ಅಲ್ಲೇ ಬಂದ್ಬಿಡ್ತಾನ. ಸಿಕ್ಕಿಲೆ ಹುಡುಗ ನೀನು ಅಂತೇಳಿ ಆ ಹುಡುಗ ಒಂದ್ ಹೊಡಿತಾನ. ಅವಾಗ ಸೈಟಾಮ ಓಡಿ ಬಂದು ಆ ಹುಡುಗನ್ ಕಾಪಾಡ್ಬಿಡ್ತಾನ. ನೀನ್ ಇಲ್ಲಿಂದ ಓಡೋಗು, ಇಲ್ಲೇ ಇದ್ದಿ ಅಂದ್ರ ಅವ ರಾಕ್ಷಸ ನಿನ್ ಸಾಯಿಸಿ ಬಿಡ್ತಾನ ನೋಡು ಅಂತೇಳಿ ಸೈಟಾಮ ಹುಡುಗ ಹೇಳ್ತಾನ. ಅವಾಗ ರಾಕ್ಷಸ ಹೇಳ್ತಾನ, ನಿನಗ್ ನಾನು ಆಗಲ್ಲೇ ಹೋಲ್ ಬಿಡು ಅಂತ ಹೇಳ್ಬಿಟ್ರ ನೀ ಆ ಹುಡುಗನ್ನ ಕಾಪಾಡಕ್ ಬಂದಿಯಾ ಅಂತೇಳಿ. ಅವಾಗ ಸೈಟಾಮ ಹೇಳ್ತಾನ, ಇವ ಒಂದ್ ಸಣ್ಣ ಪ್ರ್ಯಾಂಕ್ ಮಾಡಿದ್ದಕ್ಕ ಆ ಹುಡುಗನ್ ಸಾಯ್ಸಾಕ ಹೊಂಟೇನ್ ನೀನು. ಅವಾಗ ಅವ ರಾಕ್ಷಸ ಹೇಳ್ತಾನ, ಅಯ್ಯೋ ನಾನು ಆಲ್ರೆಡಿ ಬಹಳ ಜನ ಸಾಯಿಸಿನ್ ಬಿಡು, ಈ ಹುಡುಗ ಏನ್ ದೊಡ್ಡ ವಿಷಯ ಅಲ್ಲ. ಅದ್ರಾಗ ಇವ ನನ್ನ ಎದಿ ಮೇಲೆ ಪರ್ಮನೆಂಟ್ ಮಾರ್ಕರ್ ಇಲ್ಲಿ ಬರ್ತಾನ, ಇವನ್ನೇನ್ ಹಂಗ ಬಿಡ್ತೀನಿ ಅಂತ ಮಾಡಿ ಏನೋ, ನೀನೇನ್ರ ನನ್ ದಾರಿಗೆ ಅಡ್ಡ ಬಂದಿ ಅಂದ್ರೆ ನಿನ್ನೂ ಸಾಯಿಸ್ತೀನಿ ಅಂತೇಳಿ ಸೈಟಾಮಗೆ ಹೊಡಿತಾನ. ಅವಾಗ ಸೈಟಾಮ ಮತ್ತೆ ಎದ್ದು ಬರ್ತಾನ. ನನಗೂ ಕೆಲಸ ಹುಡುಕಿ ಸಾಕಾಗೈತಿ, ಸಣ್ಣವಿದ್ದಾಗಿಂದ ನನಗೂ ಹೀರೋ ಆಗ್ಬೇಕಂತೇಳಿ ಆಸೆ ಇತ್ತು, ಇವತ್ತು ನಿಂದಾಗುತ್ತಾ ನಂದಾಗುತ್ತಾ ನೋಡೇ ಬಿಡುಂಬಾ ಅಂತೇಳಿ ಸೈಟಾಮ ಹೇಳ್ತಾನ. ಅವ್ರಿಬ್ರು ನಡುವೆ ದೊಡ್ಡ ಫೈಟ್ ಆಗುತ್ತಾ. ಸೈಟಾಮಗ ಅವಾಗ ಇನ್ನೂ ಅಷ್ಟೊಂದು ಶಕ್ತಿ ಇರಲಿಲ್ಲ, ಅದಕ್ಕ ಅವ ಬಾಳ ಹೊಡಿಸ್ಕೊಂತಾನ. ಬಾಳುತ್ತನ ಹೊಡಿಸ್ಕೊಂಡ್ಮೇಲೆ ಸೈಟಾಮ ತಲೆ ಓಡಿಸಿ ಆ ಎಡಿ ರಾಕ್ಷಸನ್ ಕೈ ಮೇಲೆ ಹತ್ತಿ ತನ್ನ ಟೈನ ಅವನ್ ಕಣ್ಣಿಗೆ ಸುತ್ತಿ ಜಗ್ಗಿ ಬಿಡ್ತಾನ. ಅವನ್ ಕಣ್ಣಾಗಿಂದ ಎಲ್ಲಾ ಹೊರಗಡೆ ಬಂದ್ಬಿಡುತ್ತ. ಎಡಿ ರಾಕ್ಷಸ ಸತ್ತೊಕ್ಕನ. ಅವತ್ತು ಸೈಟಾಮ ಒಬ್ಬ ರಾಕ್ಷಸನ್ನ ಫಸ್ಟ್ ಟೈಮ್ ಸೋಲ್ಸಿದ. ಅವತ್ತು ಸೈಟಾಮ ತೀರ್ಮಾನ ಮಾಡ್ತಾನ, ನಾನ್ ಜಗತ್ತೊಳಗೆ ಅತಿ ಶಕ್ತಿಶಾಲಿ ಹೀರೋ ಆಗಿ ಎಂತ ಮಾನ್ಸ್ಟರ್ ಬಂದ್ರು ಅವ್ರನ್ನ ಸಾಯಿಸ್ತೀನಿ ಅಂತೇಳಿ. ಈ ಘಟನೆ ನಡೆದು ಈಗಾಗ್ಲೇ 3 ವರ್ಷ ಆಯ್ತು. ಸೈಟಾಮ ಅಷ್ಟರೊಳಗೆ ಎಷ್ಟು ಬದ್ಲಿ ಆಗ್ಯಾನ ಅಂತೇಳಿ ನೀವು ನೋಡಬಹುದು. ಈಗಾಗ್ಲೇ ಸೈಟಾಮಗ್ ಜೀವನ ಬ್ಯಾಸರ ಆಗಕ್ ಚಲೋ ಆಗೈತಿ. ಯಾಕಂದ್ರ ಅವ್ನ್ ಫೈಟ್ ಮಾಡಕ್ ಆಗಲ್ದು, ಯಾರು ಬಂದ್ರು ಅವ್ರನ್ನ ಒಂದೇ ಪಂಚಿಂದಾನೆ ಸೋಲಿಸ್ಬಿಡ್ತಾನ. ಒಂದಿನ ಏನೋ ಸಾಮಾನ್ ತಗೊಳಕ್ ಅಂತೇಳಿ ಸೈಟಾಮ ಮೂರಿಗೆ ಹೋಗಿರ್ತಾನ. ಇದ್ದಕ್ಕಿದ್ದಂತೆ ಆ ಬಿಲ್ಡಿಂಗ್ ಕಿತ್ಕೊಂಡು ಹೋಗ್ಬಿಡುತ್ತಾ. ಏನಾಯ್ತು ಅಂತೇಳಿ ಸೈಟಾಮ ಹೊರಗ್ ಬಂದ್ ನೋಡಿದ್ರ ಅಲ್ಲಿ ಒಬ್ಬ ದೊಡ್ಡ ರಾಕ್ಷಸ ಬಂದಾನ. ಅವನ ಭುಜದ ಮೇಲೆ ಒಬ್ಬ ಸೈಂಟಿಸ್ಟ್ ನಿಂತಾನ. ಅವ ಆ ರಾಕ್ಷಸನ ಅಣ್ಣ. ಅಷ್ಟಕ್ಕೂ ಅವ ರಾಕ್ಷಸ ಮುಂಚೆಕ್ ಒಬ್ಬ ಸಾಮಾನ್ಯ ವ್ಯಕ್ತಿ ಇರ್ತಾನ, ಎಕ್ಸರ್ಸೈಸ್ ಮಾಡ್ತಿರ್ತಾನ. ಅವಂಗ ಇಡೀ ಜಗತ್ತೊಳಗೆ ಅತಿ ಹೆಚ್ಚು ಶಕ್ತಿಶಾಲಿ ಆಗ್ಬೇಕಂತ ಆಸೆ ಇರುತ್ತ. ಅವನ ಅಣ್ಣ ಒಬ್ಬ ಸೈಂಟಿಸ್ಟ್. ಅವ ಒಂದು ಸ್ಟಿರಾಯ್ಡ್ ಕಂಡಿಡ್ತಾನ. ಸ್ಟಿರಾಯ್ಡ್ ಅಂದ್ರ ಅದು ಒಂದು ಕೆಮಿಕಲ್. ಈ ಕೆಮಿಕಲ್ ಕುಡಿದ್ರ ನಿನಗೆ ಬಹಳ ಶಕ್ತಿ ಬರ್ತಾ ತಗೋ ಅಂತೇಳಿ ಅವ್ರ ತಮ್ಮಗೆ ಕೊಟ್ಟಿರ್ತಾನ. ಅವ್ರ ತಮ್ಮ ಆ ಕೆಮಿಕಲ್ ಕುಡಿದ್ಮೇಲೆ ಅವನ ದೇಹ ಒಮ್ಮಿದ್ದೊಮ್ಮಕ್ಲೆ ದೊಡ್ಡದಾಗಿ ಈ ತರ ರಾಕ್ಷಸ ಆಗಿರ್ತಾನ. ಈಗ ಇಡೀ ಜಗತ್ತೊಳಗೆ ನಮ್ಮಷ್ಟು ಶಕ್ತಿ ಯಾರು ಇಲ್ಲ, ಈ ಜಗತ್ತನ್ನ ನಾವೇ ಆಳೋಣ ಅಂತೇಳಿ ಅಣ್ಣ ತಮ್ಮ ಇಬ್ರು ಸೇರಿ ಎಲ್ಲಾ ಸಿಟಿನೂ ನಾಶ ಮಾಡ್ಕೊಂತ ಹೋಗಿರ್ತಾರ.
ಸಿಟಿ ಬಿ ಒಳಗಡೆ ಒಬ್ಬ ದೊಡ್ಡ ರಾಕ್ಷಸ ಬಂದನ, ಎಲ್ಲರೂ ಅಲ್ಲಿಂದ ಓಡ್ ಹೋಗ್ಬೇಕು ಅಂತೇಳಿ ಒಂದು ದೊಡ್ಡ ಅನೌನ್ಸ್ಮೆಂಟ್ ಆಗುತ್ತಾ. ಅವಾಗ ಎಲ್ಲಾ ಜನರು ಅಲ್ಲಿಂದ ಓಡಾಕ್ ನಿಲ್ತಾರ. ಸೈಟಮ ರಾಕ್ಷಸನ ಇನ್ನೊಂದು ಭುಜದ ಮೇಲೆ ಹೋಗಿ ಕೂತ್ಕೊಂತಾನ. ನಿನ್ ಭುಜದ ಮೇಲೆ ಯಾರೋ ಕುಂತಾರ ನೋಡು, ಹೊಡಿ ಅವನ್ಗೆ ಅಂತೇಳಿ ಸೈಂಟಿಸ್ಟ್ ಆ ರಾಕ್ಷಸನಿಗೆ ಹೇಳ್ತಾನ. ಅವಾಗ ಆ ರಾಕ್ಷಸ ಸೈಟಮನ್ ಹೊಡ್ಯಕ್ ಹೋಗಿ ಅವ್ರ ಅಣ್ಣ ಇರೋ ಭುಜದ ಮೇಲೆನೆ ಹೊಡೆದ್ ಬಿಡ್ತಾನ. ಇದರಿಂದ ಅವನ ಅಣ್ಣನ ಆ ರಾಕ್ಷಸನೇ ಸಾಯಿಸ್ಬಿಡ್ತಾನ. ಅದಕ್ಕೆ ಅವ್ನಿಗೆ ಭಾರಿ ಸಿಟ್ಟು ಬಂದ್ಬಿಡುತ್ತ. ನೀನ್ ಯಾರು ಅಂತ ಗೊತ್ತಿಲ್ಲ, ಆದ್ರೆ ನಿನ್ನಿಂದ ನಮ್ಮ ಅಣ್ಣನ ನಾನೇ ಸಾಯಿಸ್ಬಿಟ್ಟೆ ಅಂತೇಳಿ ಸೈಟಮನ್ ಹಿಡ್ಕೊಂಡು ಒಂದ್ಸರ್ತಿ ಜೋರ್ಸಾಗಿ ನೆಲಕ್ಕೆ ಹೋಗಿತಾನ. ಸಿಟ್ಟಿನಿಂದ ಇಡೀ ಊರಿಗೂರೇ ನಾಶ ಮಾಡಿಬಿಡ್ತಾನ. ಈಗ ಇಡೀ ಜಗತ್ತೊಳಗೆ ನನ್ನಷ್ಟು ಶಕ್ತಿ ಯಾರು ಇಲ್ಲ, ಆದ್ರೆ ಮನಸ್ಸೊಳಗಡೆ ಏನೋ ಖಾಲಿ ಖಾಲಿ ಅನ್ಸುತ್ತಲ್ಲ ಅಂತೇಳಿ ಅವ್ರ ಅಣ್ಣನ ನೆನಪು ಮಾಡ್ಕೊಂತಾನ. ಅವಾಗ ಅಲ್ಲಿ ಸೈಟಮ ಹಾರಿ ಬಂದು ಹೇಳ್ತಾನ, ಬಾಳ ಶಕ್ತಿ ಆದ್ರ ಜೀವನ ಬೇಸರ ಆಗುತ್ತಂತ ಗೊತ್ತಾಯ್ತಾ ನಿನಗ ಅಂತ ಹೇಳಿ ಅವನ ಮುಖಕ್ಕೆ ಒಂದು ಪಂಚ್ ಕೊಟ್ಟ ಅಂದ್ರೆ ಅವನು ರುಂಡಾನೆ ಕಿತ್ಕೊಂಡು ಹೋಗ್ಬಿಡುತ್ತ. ಆದ್ರೆ ನಮಗ್ ಗೊತ್ತಾಗುತ್ತಾ ಇಷ್ಟೊತ್ಕಾಲೆ ಸಿಟಿ ಬಿ ಆ ರಾಕ್ಷಸನಿಂದ ಪೂರ್ತಿ ನಿರ್ನಾಮ ಆಗಿ ಹೋಗೈತಿ ಅಂತ. ಸಂಜೆ ಮುಂದಾಗುತ್ತಾ ಸೈಟಮ ವಾಪಸ್ ಮನಿಗೆ ಹೋಗಿರ್ತಾನ. ಮನಿಗೆ ಹೋಗುವಾಗ ಅವನ ಬಗ್ಗೆನ ಹಂಗ ಮನಸ್ಸೊಳಗೆ ಮಾತಾಡ್ಕೊಂತಿರ್ತಾನ. ನಾನ್ ಸ್ಟ್ರಾಂಗೆಸ್ಟ್ ಹೀರೋ ಏನೋ ಆದ್ರೆ ನನಗ್ ಭಯ, ನಗು, ಎಕ್ಸೈಟ್ಮೆಂಟ್ ಇವೆಲ್ಲ ಫೀಲಿಂಗ್ ಹೋಗ್ಬಿಟ್ಟವು. ನನಗನ್ಸುತ್ತಾ ನನಗ್ ಜಾಸ್ತಿ ಪವರ್ ಬಂದಿದ್ದಕ್ಕ ಆ ಪವರಿನ ಜಾಗದಾಗ ಒಬ್ಬ ಮನುಷ್ಯನಿಗೆ ಬೇಕಾದಂತ ಒಂದು ಇಂಪಾರ್ಟೆಂಟ್ ವಸ್ತುನೇ ನಾನು ಮರೆತು ಬಿಟ್ಟಿನಿ. ಅವಾಗ ಅಲ್ಲೊಬ್ಬ ಕಾರಿನ ರಾಕ್ಷಸ ಬರ್ತಾನ. ಅವ ಸೈಟಮನ್ ತಲೆ ನೋಡಿ ಕಾಮಿಡಿ ಮಾಡ್ತಿರ್ತಾನ. ಸೈಟಮ ಅವನಿಗೊಂದು ಪಂಚ್ ಹೊಡಿತಾನ. ಎಲ್ಲರಿಗೂ ಒಂದು ಪಂಚ್ ಹೊಡಿಯೋದು ಹೋಗೋದು ಇದಾಗೈತೆ ನನ್ನ ಲೈಫು ಅಂತ ಹೇಳಿ ಮನಿಗೆ ಹೋಗಿ ಟಿವಿ ನೋಡ್ಕೊಂತ ಮಕ್ಕೊಂತಾನ. ಮತ್ತೆ ಬೆಳಕಾಗುತ್ತಾ ಅಲ್ಲಿ ಸ್ಟೇಜ್ ಅನ್ನುವಂತಹ ರಾಕ್ಷಸರು ಸೈಟಮನ್ ಮನಿ ಮೇಲೆ ದಾಳಿ ಮಾಡ್ತಾರ. ಅವನ್ ತಲೆ ಹಿಡಿದು ಹೊರಗಡೆ ಹೋಗಿತಾರ. ಅವಂಗ ಒಂದ್ ಹೊಡೆದ್ ಬಿಟ್ರ ಸೈಟಮನ್ ತಲೆಯಿಂದ ಫಸ್ಟ್ ಟೈಮ್ ನಾವು ರಕ್ತ ಬೀಳೋದ್ ನೋಡ್ತೀವಿ. ಇದರಿಂದ ನಮ್ಗೆ ಗೊತ್ತಾಗುತ್ತಾ ಇವ್ರು ಅಂತಿಂತ ಸಾಮಾನ್ಯ ರಾಕ್ಷಸರಲ್ಲ, ಬಹಳ ಶಕ್ತಿ ಇರುವಂತ ರಾಕ್ಷಸರು. ನಮಗ ಸ್ಟೇಜ್ ಅಂತ ಕರೀತಾರ. ನಾವು ಇಷ್ಟು ದಿನ ಭೂಮಿ ತೆಳಗಡೆ ಬದುಕ್ತಿದ್ವಿ, ಆದ್ರೆ ನಮ್ಮ ಜನಸಂಖ್ಯೆ ಜಾಸ್ತಿ ಆಗಿ ಮತ್ತೆ ನಾವೀಗ ಭೂಮಿ ಮೇಲೆ ಬದುಕಬೇಕು ಅಂತೇಳಿ ಬಂದಿವಿ. ಅಷ್ಟಕ್ಕೂ ಈ ಭೂಮಿ ನಮಗ್ ಸೇರಿದ್ದು. ಈಗಾಗಲೇ ನಾವು 70% ಮನುಷ್ಯರನ್ನ ಸಾಯಿಸಿವಿ, ಇನ್ನೂ 30% ಅಷ್ಟೇ ಉಳಿದಾರ, ಅವ್ರನ್ನು ಸಾಯಿಸ್ತೀವಿ ಅಂತೇಳಿ ಆ ರಾಕ್ಷಸರು ಹೇಳ್ತಾರ. ಇದನ್ನ ಕೇಳಿ ಸೈಟಮಗ ಖುಷಿ ಆಗುತ್ತಾ. ಒಂದು ಚಲೋ ಫೈಟ್ ಆಡ್ಬೇಕಂತೇಳಿ ಇಷ್ಟು ದಿನ ಕಾಯಕತ್ತಿದ್ದೆ, ರೆಡಿ ಆಗ್ರಿ ಸ್ಟೇಜಿ ನನ್ ಜೊತೆ ಫೈಟ್ ಮಾಡಕ ಅಂತ ಹೇಳಿ ಸೈಟಮ ಆ ರಾಕ್ಷಸರು ಜಾಸ್ತಿ ಶಕ್ತಿ ಇದ್ದಿದ್ರಿಂದ ತನ್ನ ಮನಸ್ಸು ಬಿಚ್ಚಿ ಅವ್ರ ಜೊತೆ ಯುದ್ಧ ಮಾಡ್ತಾನ. ನನ್ನ ಹೆಸರು ಸೈಟಮ, ನಾನೊಬ್ಬ ಹೀರೋ, ನಿಮ್ಮನ್ನೆಲ್ಲ ಸಾಯಿಸಿ ಈ ಭೂಮಿನ ನಾನ್ ಕಾಪಾಡ್ತೀನಿ. ಭಯ, ಸಿಟ್ಟು, ನಗು ಇವೆಲ್ಲ ಫೀಲಿಂಗ್ಸ್ ಮತ್ತೆ ಸೈಟಮನ್ಗೆ ಅನುಭವ ಆಗ್ತಾವು. ಇದೇ ಫೀಲಿಂಗ್ಗೋಸ್ಕರ ನಾನು ಇಷ್ಟು ದಿನ ಕಾಯಕತ್ತಿದ್ದೆ ಅಂತ ಹೇಳಿ ಸೈಟಮ ಫುಲ್ ಎಕ್ಸೈಟ್ಮೆಂಟ್ ಇಂದ ಎಲ್ಲರ ಜೊತೆ ಫೈಟ್ ಆಡ್ತಾನ. ಎಲ್ಲಾ ರಾಕ್ಷಸರಿಗೂ ಹೊಡಿತಾನ. ಫೈನಲಿ ನನಗೇನ್ ಬೇಕಾಗಿತ್ತು ಅದು ಸಿಕ್ತು ಅಂತ ಸೈಟಮ ಅನ್ಕೊಂತಾನ. ಅವಾಗ ಆ ರಾಕ್ಷಸರ ರಾಜ ಎದ್ದು ಬರ್ತಾನ. ನನ್ ಜೊತೆ ಫೈಟ್ ಮಾಡು ಅಂತ ಸೈಟಮನ್ ಕರೀತಾನ. ಆ ರಾಜನ್ ಜೊತೆ ಫೈಟ್ ಆಡಕ್ ಹೋಗುವಷ್ಟೊಳಗೆ ಅಲಾರಾಮ್ ಹೊಡಿಯುತ್ತ. ಇದರ ಅರ್ಥ ಇಷ್ಟೊತ್ತನ ನಡೆದಿದ್ದೆಲ್ಲ ಸೈಟಮನ್ ಕನಸು. ನಿಜ ಜೀವನದಾಗ ಯಾವತ್ತೂ ಅವ ಈ ತರ ಫೈಟೇ ಮಾಡಲ್ಲ. ಎದ್ದು ನೋಡಿದ್ರ ಮನಿ ಹೊರಗೆ ಏನೋ ಶಬ್ದ ಬರ್ತಿರುತ್ತ. ಅದಕ್ಕೆ ಹೊರಗೆ ಬಂದು ನೋಡ್ತಾನ. ಅಲ್ಲಿ ಯಾವ ಕಾಂಚಿ ಪಿಂಚಿ ಸಣ್ಣ ಸಣ್ಣ ಮಾನ್ಸ್ಟರ್ಗಳು ಈ ಭೂಮಿ ನಮಗ್ ಸೇರಿದ್ದು, ನೀವೆಲ್ಲ ಮನುಷ್ಯರು ಸಾಯಿರಿ ಅಂತ ಹೇಳ್ತಿರ್ತಾವು. ಅವಾಗ ಸೈಟಮ ಮನಿಯಿಂದ ತೆಳಗಡೆ ಹಾರಿ ಆ ಮಾನ್ಸ್ಟರ್ಗೆ ಒದಿತಾನ. ರೆಡಿ ಆಗ್ರಿ ಫೈಟ್ ಮಾಡಕ, ಇದಕ್ಕಂತೇಳಿ ಕಾಯಕತ್ತಿದ್ದೆ ನಾನು ಅಂತ ಸೈಟಮ ಹೇಳ್ತಾನ. ಅವಾಗ ಅವು ಸಣ್ಣ ಮಾನ್ಸ್ಟರ್ಸ್ ಸಾರಿ ಅಂತ ವೈಟ್ ಫ್ಲಾಗ್ ಹಾಕಿ ಓಡೋಗ್ಬಿಡ್ತಾವು. ಇದು ರಿಯಾಲಿಟಿ, ನಾನ್ ಸ್ವಲ್ಪ ಜಾಸ್ತಿನೇ ಪವರ್ಫುಲ್ ಆಗ್ಬಿಟ್ಟಿನಿ ಅಂತ ಸೈಟಮ ಹೇಳ್ತಾನ. ಮುಂದಿನ ಸೀನ್ ಒಳಗ ನಾವು ಒಂದು ನ್ಯೂಸ್ ನೋಡ್ತೀವಿ. ವಿಚಿತ್ರ ಸೊಳ್ಳೆ ಗುಂಪು ಮನುಷ್ಯರ ಮೇಲೆ ದಾಳಿ ಮಾಡಿ ಒಂದ್ ಹನಿನೂ ರಕ್ತ ಬಿಡ್ಲಾರ್ದಂಗ ಹೀರ್ ಕೈ ಬಿಡಾಕತ್ತವು. ಬರೇ ಮನುಷ್ಯರೇ ಅಲ್ಲ, ಅವು ದನ ಸಹಿತ ಬಿಟ್ಟಿಲ್ಲ. ಅದಕ್ಕೆ ನಿಮಗೇನಾರ ಒಂದ್ ಸೊಳ್ಳಿ ಗುಂಪು ಕಂತಂದ್ರ ಅಲ್ಲಿಂದ ಓಡೋಗ್ರಿ ಅಂತ ಸುದ್ದಿ ಬರ್ತಿರತ್ತ. ಈ ಕಡೆ ಸೈಟಮ ಗಿಡಕ್ ನೀರ್ ಹಾಕುವಾಗ ಅವ್ನ ಕೈ ಮೇಲೆ ಒಂದ್ ಸೊಳ್ಳಿ ಬಂದ್ ಕುಂದಿರುತ್ತ. ಅದನ್ನ ಹೊಡ್ಯಾಕ್ ಹೋಗಿರ್ತಾನ, ಅದು ಸಿಗ್ತಿರಂಗೇ ಇಲ್ಲ. ಮುಖದ ಮೇಲೆ ಹೋಗಿ ಕುಂದಿರುತ್ತ, ಮುಖಕ್ಕೆ ಕೊಡ್ಕೊಂತಾನ. ಆದ್ರ ಆ ಸೊಳ್ಳಿ ಮಾತ್ರ ಸಾಯಂಗೇ ಇಲ್ಲ. ಸೈಟಮಗ ಸಿಟ್ಟು ಬರುತ್ತ. ಪೂರ್ತಿ ತನ್ನ ಶಕ್ತಿ ಹಾಕಿ ಸೊಳ್ಳಿ ಹೊಡ್ಯಾಕ್ ಹೋಗ್ತಾನ. ಆದ್ರ ಆ ಸೊಳ್ಳಿ ಮಾತ್ರ ಸಿಗಂಗೇ ಇಲ್ಲ. ಸಿಟಿ ಜಡ್ ಒಳಗಡೆ ಅನೌನ್ಸ್ಮೆಂಟ್ ಆಗುತ್ತಾ, ಯಾರು ಮನುಷ್ಯರು ಮನಿ ಬಿಟ್ಟು ಹೊರಗೆ ಬರಬಾರ್ದು ಅಂತೇಳಿ. ಯಾಕಂದ್ರ ಅವು ಸೊಳ್ಳಿ ಗುಂಪು ಅಲ್ಲೇ ಬರಾಕತ್ತಾವು. ಸಿಟಿ ಜಡ್ ಅಂದ್ರ ನಮ್ ಸೈಟಮ ಇರುವಂತ ಊರು. ಇನ್ನೊಂದ್ ಸೀನ್ ಒಳಗ ಒಬ್ಬ ವ್ಯಕ್ತಿ ಆ ಸೊಳ್ಳಿ ಗುಂಪಿನ ಹತ್ರ ನಿಂತಿರೋದನ್ನ ನಾವು ನೋಡ್ತೀವಿ. ಅವನು ಆ ಸೊಳ್ಳಿ ಗುಂಪು ನೋಡಿ ಟಾರ್ಗೆಟ್ ಲಾಕ್ಡ್ ಅಂತ ಹೇಳ್ತಾನ. ಅಂದ್ರೆ ಅವ ಅಲ್ಲಿ ಆ ಸೊಳ್ಳಿ ಗುಂಪು ನಾಶ ಮಾಡ್ಬೇಕಂತೇಳಿ ಬಂದಿರ್ತಾನ. ಈ ಕಡೆ ಆ ಸೊಳ್ಳಿ ಗುಂಪು ಮನುಷ್ಯರ್ನ ಹೆಂಗ್ ಸಾಯಿಸ್ತಾವ ಅಂತೇಳಿ ನಮಗ್ ಒಂದ್ಸಲ ತೋರಿಸ್ತಾರ. ಅವು ಕಂಪ್ಲೀಟ್ ಆಗಿ ಆ ಮನುಷ್ಯನ್ ಸುತ್ತರದ ಬಂದು ಒಂದ್ ಹನಿನು ರಕ್ತ ಬಿಡ್ಲಾರ್ದಂಗೆ ಹೀರಿ ಕೈ ಬಿಡ್ತಿರ್ತಾವು. ಲಾಸ್ಟಿಗೆ ಆ ಮನುಷ್ಯನ್ ಹೆಣ ಅಷ್ಟೇ ಉಳಿಯುವುದು. ಆಮೇಲೆ ಅವಿಷ್ಟು ಸೊಳ್ಳಿ ಮನುಷ್ಯನ್ ರಕ್ತ ತಗೊಂಡೋಗಿ ಸೊಳ್ಳಿ ರಾಕ್ಷಸಿಗೆ ಕೊಡ್ತಿರ್ತಾವು. ಅದನ್ನ ಆ ವ್ಯಕ್ತಿ ನೋಡ್ತಾನ. ಈ ಸೊಳ್ಳಿ ರಾಕ್ಷಸಿನ ಏನಾರ ಸಾಯಿಸ್ಬಿಟ್ರೆ ಉಳ್ಕಿದ್ ಸೊಳ್ಳಿನೂ ಸಾಯ್ತವು ಅಂತ ಅನ್ಕೊಂತಾನ. ಅವಾಗ ಆ ರಾಕ್ಷಸಿ ಆ ವ್ಯಕ್ತಿ ಮೇಲೆ ತನ್ನ ಸೊಳ್ಳಿ ಸೈನ್ಯನ ಬಿಡ್ತಾಳ. ಆದ್ರೆ ಆ ವ್ಯಕ್ತಿ ಆ ಸೊಳ್ಳಿನಿಷ್ಟು ಬ್ಲಾಸ್ಟ್ ಮಾಡ್ಬಿಡ್ತಾನ. ಅದರಿಂದ ಆ ರಾಕ್ಷಸಿಗೆ ಗೊತ್ತಾಗುತ್ತಾ ಇವ ಸಾಮಾನ್ಯ ಮನುಷ್ಯ ಅಲ್ಲ ಅಂತ. ಹೌದು, ಇವನ ಹೆಸರು ಜನೋಸ್. ಇವನೊಬ್ಬ ಸೈಬೋರ್ಗ್ ಅಂದ್ರ ಈ ಕಡೆ ಮನುಷ್ಯನೂ ಅಲ್ಲ, ಈ ಕಡೆ ರೋಬೋಟು ಅಲ್ಲ, ಇಬ್ರು ನಡಕ್ ಅಂತ ಹೇಳ್ಬೋದು. ಮನುಷ್ಯನೊಳಗೆ ರೋಬೋಟಿಕ್ಸ್ ಟೆಕ್ನಾಲಜಿ ಯೂಸ್ ಮಾಡಿರ್ತಾರ. ಈ ಕಡೆ ನಮ್ ಸೈಟಮ ಇನ್ನೂ ಆದ್ರೂ ಆ ಸೊಳ್ಳಿ ಹೊಡ್ಯಾಕತ್ತಾನ. ಆ ಸೊಳ್ಳಿ ಸಂಬಂಧ ಅವನ್ ತಲೆನ ಹಾಪಾಗ್ಬಿಟ್ಟೈತಿ. ಈ ಕಡೆ ಜನೋಸ್ ಮತ್ತು ಆ ಸೊಳ್ಳಿ ರಾಕ್ಷಸಿ ಇಬ್ರು ದೊಡ್ಡ ಫೈಟ್ ನಡೆಸಾರ. ಜನೋಸ್ ತನ್ನ ಸೈಬರ್ ಪವರ್ ಯೂಸ್ ಮಾಡಕತ್ತಾನ. ಆದ್ರೆ ಆ ರಾಕ್ಷಸಿ ಬಹಳ ಫಾಸ್ಟ್ ಇರ್ತಾಳ. ಜನೋಸ್ ಒಂದ್ ಕೈ ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾಳ. ಆದ್ರೆ ನಮ್ ಜನೋಸ್ ಏನ್ ಕಮ್ಮಿ ಇಲ್ಲ, ಆ ರಾಕ್ಷಸಿ 2 ಕಾಲ್ನು ಕಟ್ ಮಾಡಿ ತಗೊಂಡಿರ್ತಾನ. ಅವಾಗ ಆ ಸೊಳ್ಳಿ ರಾಕ್ಷಸಿ ಇನ್ನೂ ಜಾಸ್ತಿ ಶಕ್ತಿ ಆಗ್ಬೇಕಂತ ಉಳ್ಕಿದ್ ಸೊಳ್ಳಿನಿಷ್ಟು ತನ್ನ ಕಡೆ ಕರೀತಾಳ. ಕಾಡ್ನಾಗಿರೋ ಎಲ್ಲಾ ಪ್ರಾಣಿಗಳ ರಕ್ತಾನು ಹೀರ್ಕೊಂಡು ಉಳ್ಕಿದ್ ಸೊಳ್ಳಿ ಇಷ್ಟು ಆ ರಾಕ್ಷಸಿ ಹತ್ರ ಬಂದು ಆ ರಕ್ತನ ಆ ರಾಕ್ಷಸಿ ಕೊಡ್ತಾವು. ಈ ಕಡೆ ನಮ್ ಸೈಟಮ ಆ ಸೊಳ್ಳಿ ಬೆನ್ನತ್ತಿ ಬರ್ತಾನ. ನಿತ್ಕೊಲೇನಿ ಎಲ್ಲೋಕಿ, ನಮ್ ಇಬ್ಬರದು ಫೈಟ್ ಇನ್ನ ಮುಗುದಿಲ್ಲ ಅಂತೇಳಿ. ಆದ್ರೆ ಇಲ್ಲಿ ಬಂದ್ ನೋಡಿದ್ರ ದೊಡ್ಡ ಸೊಳ್ಳಿ ಗುಂಪ ಇರುತ್ತ.
ಜನೋಸ್ ಸೈಟಮಾಗ ಹೇಳ್ತಾನ, ಏ ನೀನ್ ಈ ಕಡೆ ಎದಕ್ ಬಂದಿ, ಆ ಸೊಳ್ಳಿ ನಿನ್ ನೋಡ್ಬಿಟ್ರೆ ನಿಂದಿಷ್ಟು ರಕ್ತ ಹೀರ್ ಕೈ ಬಿಡ್ತಾವು ಅಂತ. ಎಪ್ಪೋ ಹೌದಾ ಅಂತ ಸೈಟಮ ಅಂತಾನ. ಸೊಳ್ಳಿ ರಾಕ್ಷಸಿ ಎಲ್ಲಾ ರಕ್ತ ಹೀರ್ಕೊಂಡು ಜಾಸ್ತಿ ಶಕ್ತಿ ಅಕ್ಕಳ. ಅಕ್ಕಿನ ಎಲ್ಲಾ ಸೊಳ್ಳಿನೂ ಊರೊಳಗಡೆ ಸ್ಪ್ರೆಡ್ ಅಕ್ಕು. ಅವಾಗ ಜನೋಸ್ ತನ್ನ ಸೈಬಾರ್ಗ್ ಪವರ್ ಇಂದ ಆ ಸೊಳ್ಳಿನ ಬ್ಲಾಸ್ಟ್ ಮಾಡ್ತಾನ. ಆ ಬ್ಲಾಸ್ಟ್ ಇಂದ ನಮ್ ಸೈಟಮನ್ ಬಟ್ಟಿ ಎಲ್ಲಾ ಸುಟ್ಕೊಂಡು ಹೋಗ್ಬಿಡುತ್ತ. ಈ ಕಡೆ ಸೊಳ್ಳಿ ರಾಕ್ಷಸಿ ಎಲ್ಲಾ ರಕ್ತಾನು ಕುಡಿದು ಫುಲ್ ಪವರ್ ಆಗಿ ಬಂದಾಳ. ಆ ರಾಕ್ಷಸಿ ಭಾರಿ ಸ್ಪೀಡ್ ಇಂದ ಜನೋಸನ್ ಹಿಂದ್ ಬಂದು ಅವನ್ ಬಾಡಿನ ಕತ್ತರಿಸ್ಬಿಡ್ತಾಳ. ಅಕ್ಕಿನ ಪವರ್ ಮುಂದ ಜನೋಸಿಗೆ ಏನು ಮಾಡಕ್ಕೆ ಆಗಲ್ಲ. ನೀನ್ ಬಾಳ ವೀಕ್ ಅದಿ ಅಂತ ಆ ರಾಕ್ಷಸಿ ಹೇಳ್ತಾಳ. ಆಗ ಜನೋಸಿಗೆ ಏನು ಮಾಡಕ್ ಆಗ್ಲಾರ್ದ ಅವನ್ ಲಾಸ್ಟ್ ಆಪ್ಷನ್ ಸೆಲ್ಫ್ ಡಿಸ್ಟ್ರಕ್ಷನ್ ಮಾಡ್ಕೊಳಕ್ ಹೋಗನ. ಸೆಲ್ಫ್ ಡಿಸ್ಟ್ರಕ್ಷನ್ ಅಂದ್ರ ತನ್ನನ್ನು ಬ್ಲಾಸ್ಟ್ ಮಾಡ್ಕೊಂಡು ಅಕ್ಕಿನ್ನು ಬ್ಲಾಸ್ಟ್ ಮಾಡ್ಬಿಡುನು ಅಂತ. ಆದ್ರೆ ಅಷ್ಟ್ ಅನ್ನೋರೊಳಗೆ ನಮ್ ಸೈಟಮ್ ಆಕಿನ ಕಪಾಳ ಗಡ್ಡಿಗೆ ಬಂದ್ ಕೊಡ್ತಾ ನೋಡ್ರಿ. ಅಕ್ಕಿ ಕುಡ್ದಿದ್ದಿಷ್ಟು ರಕ್ತನು ಹೊರಗಡೆ ಚಿಲ್ ಅಂತ ಸಿಡ್ತೈತಿ. ಇದನ್ನ ನೋಡಿ ಜನೋಸಿಗೆ ಆಶ್ಚರ್ಯ ಆಗತ್ತ. ಇವ ಯಾರು ಒಂದೇ ಹೊಡೆತದ್ಲಿಂದ ಆ ಸೊಳ್ಳಿನ ಸಾಯಿಸೇ ಬಿಟ್ನಲ್ಲ ಅಂತ. ಕಡೆಗೂ ಸೊಳ್ಳಿ ಹೊಡೆದ್ ನೋಡ್ಪಾ ಅಂತ ಸೈಟಮ ಖುಷಿ ಆಗತ್ತ. ಮತ್ತೆ ಅವ ಮನಿಗ್ ಹೋಗಿರ್ತಾನ. ಜನೋಸ್ ನಿಮ್ ಹೆಸರು ಏನಂತ ಹೇಳಿ ಹೋಗ್ರಿ ಅಂತ ಕೇಳ್ತಾನ. ಇಲ್ಲಿ ನಾವು ಸೈಟಮ ನಿಂತಿದ್ದು ಜಾಗ ನೋಡ್ಬೋದು. ಅವ ಹೊಡೆದಿದ್ದ ಫೋರ್ಸಿಗೆ ಭೂಮಿ ಸೀಳ್ಕೊಂಡು ಹೋಯ್ತಿ. ಮೇಲೆ ಮೋಡ 2 ಭಾಗ ಆಗಿ ಸರ್ದವು. ಇದರಿಂದ ನಮಗೆ ಸೈಟಮನ್ ಪವರ್ ಲೆವೆಲ್ ಏನು ಅಂತ ಗೊತ್ತಾಗುತ್ತೆ. ಜನೋಸ್ ಸೈಟಮಗೆ ನನ್ನ ನಿಮ್ಮ ಶಿಷ್ಯನಾಗಿ ತಗೋರಿ ಅಂತ ಕೇಳ್ತಾನ. ಸೈಟಮ ಹಂಗೆ ಮಾತ್ನೊಳಗ ಆಯ್ತು ಅಂತ ಹೇಳಿ ಮನಿಗ್ ಹೋಗ್ತಾನ. ಈಗ ಜನೋಸ್ ಸೈಟಮನ್ ಮನಿಗ್ ಬಂದನ. ಅವನ್ನ ಸೆಸೆ ಅಂತ ಹೇಳಿ ಕರೆಯಾಗತ್ತಾನ. ನನ್ನ ನಿಮ್ಮ ಶಿಷ್ಯನಾಗಿ ತಗೋರಿ ಅಂತ ಹೇಳಿ ಕೇಳಾಗತ್ತಾನ. ಜಪಾನೀಸ್ ಒಳಗಡೆ ಸೆಸೆ ಅಂತ ಹೇಳಂದ್ರ ಮಾಸ್ಟರ್ ಅಥವಾ ಗುರುಗಳೇ ಅಂತ ಅಂದಂಗ. ಸೈಟಮ ಜನೋಸಿಗೆ ಚಾ ಕೊಡ್ತಾನ. ಚಾ ಕುಡಿದ್ ಮನಿಗೆ ಹೋಗ್ಬಿಡಪ್ಪ, ನನಗೇನು ಸ್ಟೂಡೆಂಟ್ಸ್ ಬೇಕಾಗಿಲ್ಲ, ನಾನು ಹಂಗೆ ಮಾತೊಳಗೆ ಹೂ ಅಂತೇಳಿ ಅಂದಿದ್ದೆ, ನೀನ್ ಮನಿಗೆ ಬಂದ್ಬಿಟ್ಟಿಯಲ್ಲ ಅಂತೇಳಿ ಸೈಟಮ ಅಂತಾನ. ನಿಂದು ಬಾಡಿ ಪಾರ್ಟ್ಸ್ ಎಲ್ಲ ಡ್ಯಾಮೇಜ್ ಆಗಿತ್ತು, ಮತ್ತೆ ಸರಿ ಆಗ್ಯವಲ್ಲ ಅಂತ ಸೈಟಮ ಜನೋಸಿ ಕೇಳ್ತಾನ. ಅವಾಗ ಜನೋಸ್ ಹೇಳ್ತಾನ, ಹೌದು ಸೆಸೆ, ನಾನೊಬ್ಬ ಸೈಬಾರ್ಗ್, ನನ್ನ ಬಾಡಿ ಒಳಗಡೆ ರೋಬೋಟಿಕ್ ಪಾರ್ಟ್ಸ್ ಅದು, ನನಗೇನಾರ ಡ್ಯಾಮೇಜ್ ಆದ್ರೂ ಮತ್ತೆ ನಾನು ಸರಿ ಮಾಡ್ಕೊಂತೀನಿ. ಮತ್ತೆ ನಿಮ್ ಬಾಡಿ ಒಳಗಡೆ ನೀವು ಯಾವ ರೋಬೋಟಿಕ್ ಪಾರ್ಟ್ಸ್ ಯೂಸ್ ಮಾಡ್ತೀರಿ ಅಂತೇಳಿ ಜನೋಸ್ ಸೈಟಮ ಕೇಳ್ತಾನ. ನಾನು ಮನುಷ್ಯ ಇದೀನೋ, ಯಾವ ಪಾರ್ಟ್ಸ್ ಯೂಸ್ ಮಾಡಲ್ಲ ಅಂತ ಸೈಟಮ ಹೇಳ್ತಾನ. ಹಂಗಂದ್ರ ನಿಮ್ ತಲೆ ಯಾಕೆ ಈ ತರ ನೋಡಕೈತಿ ಅಂತ ಜನೋಸ್ ಕೇಳ್ತಾನ. ನನ್ ಕೂದ್ಲುದ್ರೆವು ಅಂತ ಸೈಟಮ ಹೇಳ್ತಾನ. ಇಂಥ ಸಣ್ಣ ವಯಸ್ಸಿಗೆ ನಿಮ್ ಕೂದ್ಲು ಯಾಕೆ ಉದುರಿದು ಅಂತ ಜನೋಸ್. ಇದನ್ನೆಲ್ಲ ಕೇಳಿ ಸೈಟಮಾಗ ತಲೆ ಹಾಪಾಗ್ಬಿಡುತ್ತೆ. ನನ್ ಕೂದ್ಲುದ್ರೆವು, ನಿಂದೇನ್ ಪ್ರಾಬ್ಲಮ್ ಅಂತ ಹೇಳಿ ನಂದು ತಲೆ ತಿನ್ನಾಗತ್ತಿ ಅಂತ ಸೈಟಮ ಕೇಳ್ತಾನ. ಹಂಗಂದ್ರ ನಂದೇನ್ ಪ್ರಾಬ್ಲಮ್ ಅಂತ ಕೇಳ್ರಿ ಸೆಸೆ ಅಂತೇಳಂದು ಜನೋಸ್ ತನ್ನ ಕಥೆನ ಸೈಟಮಾಗ ಹೇಳ್ತಾನ. ನನ್ನ ಹೆಸರು ಜನೋಸ್. ನಾನ್ ಸಣ್ಣವಿದ್ದಾಗ ಒಂದ್ ಯಾವ್ದೋ ಕೆಟ್ಟ ಸೈಬಾರ್ಗ್ ನಮ್ಮ ಊರ್ ಮೇಲೆ ಅಟ್ಯಾಕ್ ಮಾಡಿ ನನ್ನ ಕುಟುಂಬದವ್ರನ್ನ ಮತ್ತೆ ನಮ್ಮ ಊರ್ನವ್ರನ್ನ ಎಲ್ಲಾರನ್ನೂ ಸಾಯಿಸ್ಬಿಡ್ತು. ಆದ್ರೆ ಆ ಅಟ್ಯಾಕ್ ಒಳಗಡೆ ನಾನು ಹೆಂಗೋ ಬಚಾವಾದೆ. ಡಾಕ್ಟರ್ ಕುಸೇನೋ ಅನ್ನುವಂತ ಒಬ್ಬ ಸೈಂಟಿಸ್ಟ್ ನನ್ನ ಬದುಕಿಸಿದ. ಡಾಕ್ಟರ್ ಕುಸೇನೋ ನ್ಯಾಯಕ್ಕಾಗಿ ಹೋರಾಡುವಂತ ಒಬ್ಬ ಸೈಂಟಿಸ್ಟ್. ನಾನು ಅವ್ರಿಗೆ ನನ್ನನ್ನು ಸೈಬಾರ್ಗನ್ನಾಗಿ ಮಾಡ್ರಿ ಅಂತ ಕೇಳ್ಕೊಂಡೆ. ಅವರು ನನ್ನ ಮೇಲೆ ಆಪರೇಷನ್ ಮಾಡಿ ಈ ತರ ನನ್ನ ಸೈಬಾರ್ಗನ್ನಾಗಿ ಮಾಡಿದ್ರು. ಈಗ ನಾನು ಅವ್ರ ತರಾನೇ ನ್ಯಾಯಕ್ಕಾಗಿ ಹೋರಾಡುವಂತಹ ಸೈಬಾರ್ಗ್. ಈಗಾಗಲೇ ನಾನು ಬಹಳ ಜನ ಕ್ರಿಮಿನಲ್ಸ್ ನ ಸಾಯಿಸಿನಿ, ಬಹಳ ಜನ ರಾಕ್ಷಸರನ್ನು ನಾಶ ಮಾಡೀನಿ. ಆದ್ರೆ ನಮ್ಮೂರ್ನ ನಾಶ ಮಾಡಿದಂತ ಆ ಸೈಬಾರ್ಗ್ ನಾನು ಹುಡ್ಕಾಕತ್ತೀನಿ. ಆಗ್ಲೇ ನಾನು ಆ ಸೊಳ್ಳಿ ರಾಕ್ಷಸಿ ಹತ್ರ ಸೆಲ್ಫ್ ಡಿಸ್ಟ್ರಕ್ಷನ್ ಮಾಡ್ಕೊಂಡು ಸಾಯ್ಬೇಕಂತ ಮಾಡಿದ್ದೆ. ಆದ್ರೆ ನೀವು ನನ್ನ ಕಾಪಾಡಿದ್ರಿ. ಡಾಕ್ಟರ್ ಕುಸೇನ್ ಅವರು ನನ್ನ ಯಾವ ತರ ಕಾಪಾಡಿದ್ರು ಅದೇ ತರ ನೀವು ನನ್ನ ಕಾಪಾಡಿರಿ. ಅದಕ್ಕೆ ನಾನೀಗ ನಿಮ್ ಋಣದಾಗದೀನಿ ಅಂತ ಜನೋಸ್ ಹೇಳ್ತಾನ. ಹುಚ್ಚ, 2 ಲೈನ್ ಒಳಗ ಮುಗಿಸೋ, ನೀನ್ ಪೂರ್ತಿ ನಿನ್ ಪುರಾಣನ ಹೇಳಕತ್ತೀಯಲ್ಲ ಅಂತ ಸೈಟಮಾಗ ಸಿಟ್ಟು ಬರುತ್ತಾ. ಈ ಕಡೆ ಹೌಸ್ ಆಫ್ ಎವಲ್ಯೂಷನ್ ಅನ್ನುವಂತಹ ಒಂದು ಸೈನ್ಸ್ ಲ್ಯಾಬ್, ಅದರೊಳಗಡೆ ಜೀನಸ್ ಅನ್ನುವಂತ ಒಬ್ಬ ಸೈಂಟಿಸ್ಟ್ ಇರ್ತಾನ. ಅವ ಬೇರೆ ಬೇರೆ ಮನುಷ್ಯರನ್ನ ಹಿಡ್ಕೊಂಡ್ಬಂದು ರಾಕ್ಷಸರನ್ನಾಗಿ ಮಾರ್ಪಾಡು ಮಾಡ್ತಿರ್ತಾನ. ಉದಾಹರಣೆಗೆ ಆ ಸೊಳ್ಳೆ ರಾಕ್ಷಸಿ, ಅಕ್ಕಿಗೆ ಮಾಸ್ಕಿಟೋ ಬೀಸ್ಟ್ ಅಂತೇಳಿ ಕರೀತಾರ. ಅಕ್ಕಿನ್ನು ಈ ಜೀನಸ್ನೇ ಕ್ರಿಯೇಟ್ ಮಾಡಿರ್ತಾನ. ಸೈಟಮ ಸೊಳ್ಳೆ ರಾಕ್ಷಸಿನ ಸಾಯಿಸಿದ್ದು ರೆಕಾರ್ಡೆಡ್ ವಿಡಿಯೋ ಜೀನಸ್ ನೋಡ್ತಾನ. ಈ ವ್ಯಕ್ತಿ ನನಗ್ ಬೇಕು, ಇವನನ್ನು ರಾಕ್ಷಸನನ್ನಾಗಿ ಮಾರ್ಪಾಡು ಮಾಡ್ತೀನಿ, ಇವನ್ ಯಾರ ಹಿಡ್ಕೊಂಬರ್ರಿ ಅಂತ ಹೇಳಿ 1-2 ರಾಕ್ಷಸರನ್ನ ಸೈಟಮನ್ ಹಿಡ್ಕೊಂಬರಕ ಅವನ್ ಮನಿಗೆ ಕಳಿಸ್ತಾನ. ಈ ಕಡೆ ಜನೋಸ್ ಸೈಟಮ ಕೇಳ್ತಿರ್ತಾನ, ಸೆಸೆ ಒಂದೇ ಲೈನ್ ಒಳಗಡೆ ಹೇಳ್ಬೇಕಂದ್ರ ನಿಮ್ ತರಾನೇ ನನಗೂ ಶಕ್ತಿ ಬರ್ಬೇಕಂದ್ರ ಏನ್ ಮಾಡ್ಬೇಕು ಅಂತ ಕಲಿಸ್ಕೊಡ್ರಿ. ಜನೋಸಿಗ್ ವಯಸ್ಸು 19 ವರ್ಷ. ಸೈಟಮ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದಾಗ ಅವನ್ಗೆ 22 ವರ್ಷ ಇತ್ತು. ಈಗ ಸೈಟಮನ್ಗೆ ವಯಸ್ಸು 25. ಅದಕ್ಕೆ ಸೈಟಮ ಹೇಳ್ತಾನ, ನೀ ನನ್ಕಿಂತ ಶಕ್ತಿ ಎಕ್ಕಿ ಜನೋಸ್, ಚಿಂತೆ ಮಾಡ್ಬೇಡ ಅಂತ. ಆದ್ರೆ ಟ್ರೈನಿಂಗ್ ಬಹಳ ಕಷ್ಟ ಇರುತ್ತಾ, ಮಾಡಕ್ ರೆಡಿ ಆಗು ಜನೋಸ್ ಅಂತ ಸೈಟಮ ಹೇಳ್ತಾನ. ಅವಾಗ ಹೌಸ್ ಆಫ್ ಎವಲ್ಯೂಷನ್ ಇಂದ ರಾಕ್ಷಸರು ಸೈಟಮನ್ ಮನಿಗೆ ದಾಳಿ ಮಾಡ್ತಾವು. ಅವನ್ ಮನಿ ಒಳಗಡೆ ಬಂದಿದ್ದಂತ ರಾಕ್ಷಸಗ ಸೈಟಮ ಒಂದ್ ಪಂಚ್ ಕೊಡ್ತಾನ. ಹೊರಗಡೆ ಹೋಗಿ ನೋಡಿದ್ರ ಅಲ್ಲಿ ಇನ್ನೂ 2 ರಾಕ್ಷಸರು ನಿಂತಿರ್ತಾರ. ಜನೋಸ್ ಅವ್ರಿಗೆ ಹೊಡ್ಯಾಕಂತೇಳಿ ಹೊರಗಡೆ ಬರ್ತಾನ. ಆದ್ರೆ ಅಷ್ಟೊಂದಲೇ ಸೈಟಮ ಜನೋಸನ್ಕಿಂತ ಮುಂಚೆ ಹೋಗಿ ಆ 2 ರಾಕ್ಷಸರಿಗೂ ಹೊಡೆದಿರ್ತಾನ. ಆದ್ರೆ ಈ ಕಡೆ ಆರ್ಮ್ಡ್ ಗೋರಿಲ್ಲಾ ಅನ್ನುವಂತ ಒಂದು ಸೈಬಾರ್ಗ್ ಜನೋಸ್ ಮೇಲೆ ಅಟ್ಯಾಕ್ ಮಾಡುತ್ತಾ. ಆ ಸೈಬಾರ್ಗ್ ಜೊತೆ ಜನೋಸನ್ ಫೈಟ್ ಆಗುತ್ತಾ. ನಮ್ಮ ಟಾರ್ಗೆಟ್ ಸೈಟಮ, ನೀನ್ ಯಾರು ಅಂತ ಗೊತ್ತಿಲ್ಲ, ಅಡ್ಡ ಬಂದ್ರೆ ನಿನ್ನನ್ನು ಸಾಯಿಸಬೇಕಾಗುತ್ತೆ ಅಂತ ಆರ್ಮ್ಡ್ ಗೋರಿಲ್ಲಾ ಜನೋಸಿಗೆ ಹೇಳ್ತಾನ. ಈ ಕಡೆ ಬೀಸ್ಟ್ ಕಿಂಗ್ ಅನ್ನುವಂತ ಒಂದು ದೊಡ್ಡ ರಾಕ್ಷಸ ಸೈಟಮನ್ ಕಡೆ ಬರ್ತಾನ. ನೀನೀಗ ನನ್ ಜೊತೆ ಏನಾದ್ರೂ ಬರ್ಲಿಲ್ಲ ಅಂತ ಹೇಳಂದ್ರ ಈ ಉಗುರ್ ನೋಡು ಎಷ್ಟು ದೊಡ್ಡದವು, ಇದರಿಂದ ಕಟ್ ಮಾಡಿ ನಿನ್ನ ಕರ್ಕೊಂಡ್ ಹೋಗ್ತೀನಿ ಅಂತ ಬೀಸ್ಟ್ ಕಿಂಗ್ ಹೇಳ್ತಾನ. ಆದ್ರೆ ಸೈಟಮ ಇದಕ್ಕೇನು ಕೇರ ಮಾಡಲ್ಲ. ಅದನ್ನ ನೋಡಿ ಬೀಸ್ಟ್ ಕಿಂಗ್ಗೆ ಸಿಟ್ಟು ಬರುತ್ತಾ.
ನಾನ್ ಯಾರಂತ ನಿನಗ್ ತೋರಿಸ್ತೀನಿ ಈಗ ಅಂತೇಳಂದು ಸೈಟಮನ್ ಮೇಲೆ ಅಟ್ಯಾಕ್ ಮಾಡ್ತಾನ. ತನ್ನ ಪಂಜರದಿಂದ ದೊಡ್ಡ ದೊಡ್ಡ ಬಿಲ್ಡಿಂಗ್ ನೇ ಕಟ್ ಮಾಡ್ತಾನ. ಆದ್ರೆ ಸೈಟಮ ಲಯನ್ ಬೀಸ್ಟ್ ಇಂದ ಎಲ್ಲಾ ಅಟ್ಯಾಕ್ ನು ಈಸಿಯಾಗಿ ತಪ್ಪಿಸ್ಕೊಂಡ್ ಬಿಡ್ತಾನ. ನಾರ್ಮಲ್ ಕನ್ಸಿಕ್ಯೂಟಿವ್ ಪಂಚಸ್ ಅಂತೇಳಿ ಬೀಸ್ಟ್ ಕಿಂಗ್ ಒಂದ ಶಾಟ್ ಹೊಡೆದ ಅಂತೇಳಂದ್ರ ಅವನ ಅರ್ಧ ಬಾಡಿನ ಕಿತ್ಕೊಂಡು ಹೋಗ್ಬಿಡುತ್ತ. ಇದನ್ನ ನೋಡಿ ಅವನ ಜೊತೆ ಬಂದಿದ್ದ ಬೇರೆ ರಾಕ್ಷಸರೆಲ್ಲ ಹೆದರಿ ಓಡ್ ಹೋಗ್ಬಿಡ್ತಾರ. ಈ ಕಡೆ ಜನೋಸ್ ಆರ್ಮ್ಡ್ ಗೋರಿಲ್ಲಾನು ಸೋಲಿಸ್ಬಿಟ್ಟಿರ್ತಾನ. ನೀನ್ ನನ್ನ ಸೋಲ್ಸಿ ಅಂತ ಬಹಳ ಖುಷಿ ಆಗ್ಬೇಡ. ನಾನು ಹೌಸ್ ಆಫ್ ಎವಲ್ಯೂಷನ್ ಒಳಗಡೆನೆ ಥರ್ಡ್ ಸ್ಟ್ರಾಂಗೆಸ್ಟ್ ಕ್ರೀಚರ್. ಆದ್ರೆ ಲಯನ್ ಬೀಸ್ಟ್ ಅನ್ನುವಂತಹ ಸೆಕೆಂಡ್ ಸ್ಟ್ರಾಂಗೆಸ್ಟ್ ಕ್ರೀಚರ್ ಅದನ. ಅವನ್ನ ಯಾರು ಸೋಲ್ಸಕ್ಕಾಗಲ್ಲ. ಅವ ಏನಾದ್ರೂ ಇಲ್ಲಿ ಬಂದ ಅಂತ ಹೇಳಂದ್ರ ನಿಮ್ಮನ್ನ ಯಾರನ್ನೂ ಬಿಡಲ್ಲ ಅಂತ ಹೇಳ್ತಾನ. ಅಲ್ಲಿ ಸೈಟಮ ಲಯನ್ ಬೀಸ್ಟ್ ಅನ್ ಕಣ್ಣು ಹಿಡ್ಕೊಂಡ್ ಬಂದಿರ್ತಾನ. ನೀನ್ ಹೇಳಕತ್ತಿರೋ ಸೆಕೆಂಡ್ ಸ್ಟ್ರಾಂಗೆಸ್ಟ್ ಕ್ರೀಚರ್ ಇದಾನು ಅಂತೇಳಿ ತೋರಿಸ್ತಾನ. ಅದನ್ನ ನೋಡಿ ಆ ಗೋರಿಲ್ಲಾನ್ ಚಡ್ಡಿನ ಹರಿತೈತಿ. ನನ್ ಸಾಯ್ಸಕ್ ಹೋಗ್ಬಿಡ್ರಿ, ನಾನೆಲ್ಲ ಹೌಸ್ ಆಫ್ ಎವಲ್ಯೂಷನ್ ಬಗ್ಗೆ ಬಾಯ್ ಬಿಡ್ತೀನಿ ಅಂತ ಹೇಳ್ತಾನ. ಇಷ್ಟೊತ್ತನ ರೋಬೋಟಿನ್ ವಾಯ್ಸ್ ಇತ್ತಲ್ಲೋ ನಿಂದ ಹಿಂಗ್ಯಾಕ್ ಮಾತಾಡಕತ್ತಿ ಅಂತ ಸೈಟಮ ಕೇಳ್ತಾನ. ಹಂಗೆ ಕೂಲ್ ಆಗಿರುತ್ತೆ ಅಂತ ಮಾತಾಡಕತ್ತಿದ್ದೆ ಅಂತ ಗೋರಿಲ್ಲಾ ಹೇಳ್ತಾನ. ಈಗ ಅವ ಗೋರಿಲ್ಲಾ ಹೌಸ್ ಆಫ್ ಎವಲ್ಯೂಷನ್ ಬಗ್ಗೆ ಸೈಟಮ ಮತ್ತೆ ಜನೋಸಿಗೆ ಹೇಳ್ತಾನ. ಜೀನಸ್ ಅನ್ನುವಂತ ಒಬ್ಬ ಸೈಂಟಿಸ್ಟ್, ಅವನು ಬಹಳ ಜೀನಿಯಸ್ ಇದ್ದ. ತುಂಬಾ ಪ್ರಯೋಗಗಳನ್ನ ಮಾಡಿ ಅದರೊಳಗಡೆ ಸಕ್ಸಸ್ ಆಗಿದ್ದ. ದಿನ ಕಳೆದಂತೆ ಜನ ಅವನಿಗೆ ಸಪೋರ್ಟ್ ಮಾಡೋದ್ ನಿಲ್ಲಿಸ್ತಾರ. ಬೇರೆ ಸೈಂಟಿಸ್ಟ್ ಅವನಿಗೆ ಹೆಲ್ಪ್ ಮಾಡಲ್ಲ. ಯಾಕಂದ್ರೆ ಜೀನಸ್ಸಿನ ಮುಂದಿನ ಪ್ರಯೋಗ ಏನಂದ್ರೆ ಮನುಷ್ಯರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದು. ಇವೆಲ್ಲ ತುಂಬಾ ರಿಸ್ಕಿ, ಈ ತರ ಎಕ್ಸ್ಪೆರಿಮೆಂಟ್ ಮಾಡಬಾರ್ದು ಅಂತ ನ್ಯೂಸ್ ಪೇಪರ್ ಒಳಗಡೆ ಎಲ್ಲ ಹಾಕ್ತಾರೆ. ನಾವು ಮನುಷ್ಯರು ಇಷ್ಟೊಂದು ರಿಸ್ಕಿ ಕೆಲಸ ಮಾಡಿದ ಮೇಲೆನೆ ವಿಕಾಸಗೊಂಡಿದ್ದು. ಇವರೆಲ್ಲ ನನಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೂ ನಾನೊಬ್ಬನೇ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತ ಜೀನಸ್ ಒಬ್ಬನೇ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಶುರು ಮಾಡ್ತಾನ. 70 ವರ್ಷ ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆ ಫೈನಲಿ ಅವ ಸಕ್ಸಸ್ ಅಕ್ಕನ. 70 ವರ್ಷದ ಮುದುಕ ಜೀನಸ್ ಮತ್ತೆ ತನ್ನ ಪ್ರಯೋಗದಿಂದ ಸಣ್ಣವಕ್ಕನ. ತನ್ನ ಹಾಗೆ ಇರುವಂತಹ ಕ್ಲೋನ್ಗಳನ್ನ ಸೃಷ್ಟಿ ಮಾಡ್ತಾನ. ತನ್ನ ಕ್ಲೋನ್ಗಳ ಜೊತೆ ಸೇರಿ ಬೇರೆ ಬೇರೆ ಪ್ರಾಣಿಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾನ. ಮತ್ತೆ ಮನುಷ್ಯರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಅವರಿಗೆ ಬೇರೆ ಬೇರೆ ಶಕ್ತಿ ಕೊಡ್ತಾನ. ಇದನ್ನೆಲ್ಲ ಕೇಳಿ ಸೈಟಮ ಹೇಳ್ತಾನ, ಇಷ್ಟೆಲ್ಲ ತಗೊಂಡು ನಾ ಏನ್ ಮಾಡ್ಲಿ, ಮತ್ತೆ ಕೂಲ್ ಆಗಕ್ಕೆ ಏನಾರ ಟ್ರೈ ಮಾಡಕತ್ತೆ ಏನ್ ನೀನು, ಸೀದಾ ಪಾಯಿಂಟಿಗೆ ಬಾ, ನನಗೆ ಪಾಯಿಂಟಿಗೆ. ಇಷ್ಟೊತ್ತಿಗಾಲೆ ಸೈಟಮನ್ ಬಗ್ಗೆ ತಿಳ್ಕೊಂಡಿರೋ ಜನೋಸ್ ಹೇಳ್ತಾನ, ಸೆಸೆ ಬಹಳ ಬಿಸಿ ಇರ್ತಾರ, ಏನಿದ್ರು 2 ಲೈನ್ ಒಳಗೆ ಮುಗಿಸ್ಬೇಕು. ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಜೀನಸ್ ನಿಮ್ ಬಾಡಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂತ ಮಾಡೋಣ, ಅದಕ್ಕೆ ನಮ್ಗೆ ಕಳಿಸಿದ್ದು ಅಂತ ಗೋರಿಲ್ಲಾ ಹೇಳ್ತಾನ. ಅವಾಗ ಜನೋಸ್ ಹೇಳ್ತಾನ, ಇವ್ರನ್ನೇನಾರ ಹಂಗ ಬಿಟ್ರೆ ಇವ್ರು ಮತ್ತೆ ಮತ್ತೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರ, ಅವ್ರು ಅಟ್ಯಾಕ್ ಮಾಡೋಕ್ಕಿಂತ ಮೊದ್ಲ ನಾವ ಅವ್ರ ಮೇಲೆ ಅಟ್ಯಾಕ್ ಮಾಡ್ಬಿಡುನು ಸೆಸೆ ಅಂತ ಹೇಳ್ತಾನ. ಅವಾಗ ಸೈಟಮ್ಮ ಆಯ್ತು ಹಂಗಂದ್ರೆ ಹೋಗಬಿಡು ನಡಿ ಅಂತ ಹೇಳಿದ್ರು ಹೌಸ್ ಆಫ್ ಎವಲ್ಯೂಷನ್ ಹೊಂಟ ಬಿಡ್ತಾನ. ಈಗ ಹೋಗುಣ ಅಂತ ಜನೋಸ್ ಕೇಳ್ತಾನ. ಅವಾಗ ಸೈಟಮ್ಮ ಹೇಳ್ತಾನ, ನಾಳೆ 3 ಒಳಗ ಸೇಲ್ ಐತಿ, ಅಂದ್ರ ಕಡಿಮೆ ರೇಟ್ ಒಳಗ ಸಾಮಾನ್ ಸಿಗ್ತಿರ್ತಾವು, ಮತ್ತೆ ನಮ್ಗೆ ಟೈಮ್ ಸಿಗಲ್ಲ, ಇವತ್ತ ಹೋಗು ನಡಿ ಅಂತ ಹೇಳಂದು ಹೋಗಾಕ್ ರೆಡಿ ಹಾಕರ. ಈ ಕಡೆ ಗೋರಿಲ್ಲಾ ಜೀನಸ್ಸಿಗೆ ಕಾಂಟ್ಯಾಕ್ಟ್ ಮಾಡಿ ಏನ್ ನಡೆದೈತೆ ಅನ್ನೋದು ತಿಳಿಸ್ತಾನ. ಅವಾಗ ಜನೋಸ್ ವಾಪಸ್ ಬಂದು ಗೋರಿಲ್ಲಾ ಕೇಳ್ತಾನ, ನಾನು ನಿನಗೆ 1-2 ಕ್ವಶನ್ ಕೇಳ್ತೀನಿ, ಹೇಳು. ನಿಮ್ ಹೌಸ್ ಆಫ್ ಎವಲ್ಯೂಷನ್ ಒಳಗೆ ನಿನ್ನ ಬಿಟ್ರೆ ಮತ್ತೆ ಅವರ ಸೈಬಾರ್ಗ್ ಅದಾವ? 2 ವರ್ಷದಿಂದ ಯಾವ್ದಾರ ಸೈಬಾರ್ಗ್ ಒಂದ್ ಊರ್ ಮೇಲೆ ಅಟ್ಯಾಕ್ ಮಾಡಿತ್ತ ಅಂತೇಳಿ ತಮ್ಮ ಊರ್ ಮೇಲೆ ಅಟ್ಯಾಕ್ ಮಾಡಿದ ಸೈಬಾರ್ಗ್ ಬಗ್ಗೆ ಕೇಳ್ತಾನ. ಅವಾಗ ಗೋರಿಲ್ಲಾ ಹೇಳ್ತಾ, ಹೌಸ್ ಆಫ್ ಎವಲ್ಯೂಷನ್ ಒಳಗಡೆ ನನ್ನ ಬಿಟ್ರೆ ಮತ್ತೆ ಯಾರು ಸೈಬಾರ್ಗ್ ಇಲ್ಲ. ಈ ಕಡೆ ಗೋರಿಲ್ಲಾ ಕೊಟ್ಟಿರೋ ಇನ್ಫಾರ್ಮೇಶನ್ ನ ಜೀನಸ್ ತನ್ನ ಲ್ಯಾಬ್ ಒಳಗೆ ನಿಂತ್ಕೊಂಡು ನೋಡ್ತಿರ್ತಾನ. ಅವ ಕಳಿಸಿರೋ ಎಲ್ಲಾ ಬೀಸ್ಟ್ ಗಳನ್ನು ಸೈಟಮ ಮತ್ತೆ ಜನೋಸ್ ಇಬ್ರು ಸೇರಿ ಸಾಯಿಸಿರೋದು ಅವ್ನಿಗೆ ಗೊತ್ತಾಗುತ್ತಾ. ಮತ್ತೆ ಅವ್ನಿಗೆ ಆಶ್ಚರ್ಯ ಆಗುತ್ತಾ. ಅವ್ರಿಬ್ರು ಈಗ ತಮ್ಮ ಲ್ಯಾಬ್ ಕಡೆನ ಬರಾಕತ್ತಿರೋದ್ ನೋಡಿ ಜೀನಸ್ಸಿಗೆ ಟೆನ್ಷನ್ ಆಗುತ್ತಾ. ಇವ್ರಿಬ್ರು ಏನ್ರ ಈಗ ನಮ್ ಲ್ಯಾಬಿಗೆ ಬಂದ್ರ ಇಷ್ಟು ದಿನ ನಾವು ಕಷ್ಟಪಟ್ಟು ಮಾಡಿದ್ದ ಎಲ್ಲಾ ಎಕ್ಸ್ಪೆರಿಮೆಂಟ್ ಹಾಳಕ್ಕವು ಅಂತ ಜನೋಸಿನ್ ಕ್ಲೋನ್ಸ್ ಎಲ್ಲ ಹೇಳ್ತಾವು. ಈಗ ನಮ್ಗೆ ಲಾಸ್ಟ್ ಆಪ್ಷನ್ ಒಂದೇ ಉಳಿದಿರೋದು, ಕಾರ್ನೇಜ್ ಕಬೂತೋನ ರಿಲೀಸ್ ಮಾಡುನು. ಕಾರ್ನೇಜ್ ಕಬೂತು ಹೌಸ್ ಆಫ್ ಎವಲ್ಯೂಷನ್ ಒಳಗ ಸ್ಟ್ರಾಂಗೆಸ್ಟ್ ಕ್ರೀಚರ್. ಅವನ್ನೇನ್ರ ರಿಲೀಸ್ ಮಾಡಿದ್ರ ಅವ್ನ್ ಕಂಟ್ರೋಲ್ ಆಗ್ಲಾರ್ದನ ಅವ ಎಲ್ಲಾರ್ಗು ಸಾಯ್ಸಾಕತ್ ಬಿಡ್ತಾನ ಅಂತ ಎಲ್ಲಾರ್ಗು ಟೆನ್ಷನ್ ಆಗುತ್ತಾ. ಆದ್ರೆ ಏನು ಮಾಡಕ್ಕಾಗಲ್ಲ, ಇದೇ ನಮ್ ಲಾಸ್ಟ್ ಆಪ್ಷನ್ ಅಂತ ಎಲ್ಲಾರ್ಗು ಗೊತ್ತಾಗುತ್ತಾ. ಈ ಕಡೆ ಸೈಟಮ ಮತ್ತೆ ಜನೋಸ್ ಹೌಸ್ ಆಫ್ ಎವಲ್ಯೂಷನ್ ಗೆ ಓಡಿ ಬರ್ತಾರ. ಸೈಟಮ ಬಿಲ್ಡಿಂಗ್ ನೋಡ್ತಾನ, ಇದೇನೋ 5 ಅಂತಸ್ತಿನ ದೊಡ್ಡದೈತ್ಪಾ ಅಂತ ಹೇಳಂತಾನ. ಜನೋಸ್ ಸಡನ್ಲಿ ಆ ಬಿಲ್ಡಿಂಗ್ ನ ಬ್ಲಾಸ್ಟ್ ಮಾಡ್ತಾನ. ಅದ್ರೊಳಗೆ ಏನಿಟ್ಟಾರ ಅಂತೇಳಿ ಸ್ವಲ್ಪ ನೋಡಕ್ ಬರ್ತಿತ್ತಲ್ಲೋ, ಬ್ಲಾಸ್ಟ್ ಮಾಡಿಬಿಟ್ಟಿ ನೀನು ಅಂತ ಸೈಟಮ ಜನೋಸಿಗೆ ಅಂತಾನ. ಅಲ್ಲಿ ಒಂದು ಅಂಡರ್ ಗ್ರೌಂಡ್ ವೇ ಇರೋದು ಸೈಟಮ ನೋಡ್ತಾನ. ಅದನ್ನ ಓಪನ್ ಮಾಡಿ ಇಬ್ರು ಅಂಡರ್ ಗ್ರೌಂಡ್ ಒಳಗೆ ಹೋಗ್ತಾರ. ಅಂಡರ್ ಗ್ರೌಂಡ್ ಒಳಗ ನಮಗ್ ಫಸ್ಟ್ ಟೈಮ್ ಕಾರ್ನೇಜ್ ಕಬೂತು ಅಂತ ತೋರಿಸ್ತಾರ. ಅವನ್ ಮುಂದ ಜೀನಸ್ ಒಂದ್ ಕ್ಲೋನ್ ಬಂದ್ ನಿಂತಿರುತ್ತ. ಕಾರ್ನೇಜ್ ಕಬೂತು ಆ ಕ್ಲೋನ್ ನ ಸಾಯಿಸ್ತಾನ. ಅವಾಗ ಅಲ್ಲಿ ಜೀನಸ್ ಬರ್ತಾನ, ಕಬೂತು ಮತ್ತೆ ನೀನು ಒಂದಿಷ್ಟು ನನ್ನ ಕ್ಲೋನ್ ಗಳನ್ನ ಸಾಯಿಸಿದಿ, ಸಮಾಧಾನ ಆಯ್ತಾ ನಿನಗ? ಏನು ಸಮಾಧಾನ ಆಗುತ್ತಾ? ಹೌಸ್ ಆಫ್ ಎವಲ್ಯೂಷನ್ ಒಳಗಡೆನೆ ನಾನು ಸ್ಟ್ರಾಂಗೆಸ್ಟ್ ಕ್ರೀಚರ್, ನನ್ನ ನೀನು ಅಂಡರ್ ಗ್ರೌಂಡ್ ಒಳಗೆ ಬಂದಿಸಿಟ್ಟಿ. ನೀನು 1-2 ಕ್ಲೋನ್ ಗಳನ್ನ ಸಾಯಿಸಿದ್ರೆ ನನಗೆ ಸಮಾಧಾನ ಆಗುತ್ತೆ ಅಂತ ತಿಳ್ಕೊಂಡ್ಯಾ? ನೀನ್ ನನ್ ಬೇಕಂದ್ರೆ ಎಷ್ಟು ಸಲ ಆದ್ರೂ ಸಾಯಿಸು, ನಾನು ಜಗ್ ಕ್ಲೋನ್ ಅದವು. ಆದ್ರೆ ನಿನ್ನಿಂದ ಒಂದ್ ಕೆಲಸ ಆಗ್ಬೇಕಿತ್ತು. ಈಗ ಇಲ್ಲಿ 2 ಜನ ಹೌಸ್ ಆಫ್ ಎವಲ್ಯೂಷನ್ ಮೇಲೆ ಅಟ್ಯಾಕ್ ಮಾಡಕಂತೇಳಿ ಬರಾಕತ್ತಾರ. ಅವ್ರನ್ನ ನೀನ್ ಸೋಲಿಸ್ಬೇಕು. ಅದ್ರಾಗ ಒಬ್ಬವ ಭಾರಿ ಸ್ಟ್ರಾಂಗ್ ಅದನ ಅಂತ ಹೇಳ್ತಾನ. ಸೈಟಮ ಮತ್ತೆ ಜನೋಸ್ ಅಂಡರ್ ಗ್ರೌಂಡ್ ಒಳಗಡೆ ಬರ್ತಿರ್ತಾರ. ಅಂಡರ್ ಗ್ರೌಂಡ್ ಬಹಳ ದೊಡ್ಡದೈತಿ ಅಂತ ಸೈಟಮ ಅಂತಾನ. ಜನೋಸಿಗೆ ಅಲ್ಲಿಬ್ರು ಓಡಿ ಬರಾಕತ್ತಿದ್ ಎನರ್ಜಿ ಸೆನ್ಸೇಷನ್ ಆಗುತ್ತಾ. ಜೀನಸ್ ಕೈಯಾಗಿ ಹಿಡ್ಕೊಂಡು ಕಬೂತೋ ಓಡಿ ಬರ್ತಿರ್ತಾನ. ಇವ್ರಿಬ್ರು ಒಳಗಡೆ ಯಾರ್ ಬೇಕು ಹೇಳಿ ನಿನಗ? ಬಲಗಡೆ ಇರವ ಸೈಟಮ ಬೇಕು ಅಂತ ಜೀನಸ್ ಹೇಳ್ತಾನ. ಹಂಗಂದ್ರ ಎಡಗಡೆ ಇರಾವೇನ್ ಬ್ಯಾಡಲ್ಲ ಅಂತ ಅಂದು ಸೈಟಮನ್ ಮಗ್ಳು ನಿಂತಿರೋ ಜನೋಸಿಗೆ ಹೊಡಿತಾನ. ನಾನು ಹೌಸ್ ಆಫ್ ಎವಲ್ಯೂಷನ್ ಒಳಗೆ ಸ್ಟ್ರಾಂಗೆಸ್ಟ್ ಕ್ರೀಚರ್, ನಮ್ಗೆ ಫೈಟ್ ಮಾಡಕಂತೇಳಿ ಸಪರೇಟ್ ಒಂದ್ ಜಾಗ ಐತಿ, ಅಲ್ಲಿ ಹೋಗುಂಬಾ ಅಂತೇಳಂದು ಸೈಟಮನ್ನ ಒಂದು ವೈಟ್ ರೂಮಿಗೆ ಕರ್ಕೊಂಡು ಹೋಗ್ತಾನ. ಇಲ್ಲಿ ನಾವಿಬ್ರು ಆರಾಮಾಗಿ ಫೈಟ್ ಮಾಡಬಹುದು, ಏನು ಸಮಸ್ಯೆ ಇಲ್ಲ ಅಂತ ಕಬೂತೋ ಹೇಳ್ತಾನ. ಈ ಕಡೆ ಜನೋಸ್ ಮತ್ತೆ ಎದ್ದು ಬರ್ತಾನ. ಕಬೂತೋನ್ ಮೇಲೆ ಅಟ್ಯಾಕ್ ಮಾಡ್ತಾನ. ಕಬೂತನ್ ಮೇಲೆ
ಬಾಳ ಬ್ಲಾಸ್ಟ್ ಮಾಡಿದ್ಮೇಲೂ ಕಬೂತೋಗೆ ಏನೂ ಆಗೋದಿಲ್ಲ, ಇದಕ್ಕಂದ್ರೆ ಅವ ಬಾಳ ಸ್ಟ್ರಾಂಗ್ ಇರ್ತಾನ. ಮತ್ತೆ ಕಬೂತೋ ಜನೋಸಿಗೆ ಒಂದ್ ಪಂಚ್ ಹೊಡೆದ ಅಂತೇಳಂದ್ರ ಜನೋಸ್ ಹೋಗಿ ಸೀದಾ ಸೈಟಮನ್ ಕೈಯಾಗ ಹೋಗ್ಬಿಡ್ತಾನ. ಅಲ್ಲಿಂದ ಸೀದಾ ಜನೋಸ್ ಕಬೂತೋನ ಇನ್ಸಿನರೇಟ್ ಮಾಡಕ್ ಟ್ರೈ ಮಾಡ್ತಾನ. ಆದ್ರೆ ಕಬೂತೋ ಜನೋಸ್ ಬಿಟ್ಟಿದ್ ಬೆಂಕಿನ ಬರೇ ಊದಿ ವಾಪಸ್ ಜನೋಸ್ ಮೇಲೆನೆ ಕಳಿಸ್ಬಿಡ್ತಾನ. ಅದರಿಂದ ಜನೋಸನ್ ಕೂದ್ಲ ಎಷ್ಟು ಸುಟ್ಟು ಬಿಡ್ತಾವ. ಅಪ್ಪ ಇವ ಬರೇ ಊದಿ ನನ್ ಬೆಂಕಿನ ರಿಪಲ್ಷನ್ ಮಾಡ್ಬಿಟ್ನಲ್ಲ, ಎಷ್ಟು ಪವರ್ಫುಲ್ ಅದನ ಅಂತ ಜನೋಸಿಗೆ ಆಶ್ಚರ್ಯ ಆಗುತ್ತಾ. ಇದನ್ನ ನೋಡಿ ಸೈಟಮ ಕಬೂತೋನ್ ಜೊತೆ ಫೈಟ್ ಮಾಡಕ ರೆಡಿ ಆಕನ. ಇಲ್ಲಿ ಜೀನಸ್ ಎಲ್ಲಾ ಗಾಯ ಮಾಡ್ಕೊಂಡು ಬರ್ತಿರ್ತಾನ. ನಾನ್ ಸಣ್ಣವಿದ್ದಾಗಿಂದಾನೇ ಜೀನಿಯಸ್ ಇದ್ದೆ, ಎಲ್ಲಾ ಜನನು ದಡ್ ನನ್ ಮಕ್ಳ ತರ ಕಾಣಿಸ್ತಿದ್ರು. ನನಗೆ 15 ವರ್ಷ ವಯಸ್ಸಾದಾಗಲೇ ಮನುಷ್ಯರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರನ್ನ ವಿಕಾಸಗೊಳಿಸ್ಬೇಕಂತ ಯೋಚನೆ ಮಾಡಿದ್ದೆ. ಈಗ ನಾನ್ ಕ್ರಿಯೇಟ್ ಮಾಡಿರುವಂತ ಸ್ಟ್ರಾಂಗೆಸ್ಟ್ ಕ್ರೀಚರ್ ಫೈನಲಿ ಬಂದೈತಿ. ಅದ್ರ ಜೊತೆ ಒಬ್ಬ ಸಾಮಾನ್ಯ ಮನುಷ್ಯ ಯುದ್ಧ ಮಾಡಕ್ ಬಂದಾನ. ಇದ್ರೊಳಗೆ ಯಾರು ವಿನ್ನಕ್ಕರ್ ಅಂತ ನಾನ್ ನೋಡ್ಲೇಬೇಕು ಅಂತ ಫೈಟ್ ನೋಡಕ ಜೀನಸ್ ಬರ್ತಾನ. ಇಲ್ಲಿ ಸೈಟಮ ಕಬೂತೋನ್ ಜೊತೆ ಫೈಟ್ ಮಾಡಕಂತ ಹೊಕ್ಕನ. ಕಬೂತೋ ಫುಲ್ ಸ್ಪೀಡ್ ಇಂದ ಸೈಟಮನ್ ಹಿಂದೋಗಿ ಅವ್ನ್ ತಲಿ ಹೊಡ್ಯಾಕಂತ ಹೊಕ್ಕನ. ಅವಾಗ ಸೈಟಮನ್ ಮುಖ ನೋಡಿ ಅವನ್ಗ ಹೆದರಿಕ್ ಬಂದ್ಬಿಡುತ್ತ. ಅಲ್ಲಿಂದ ಎದುರಿ ದೂರ ಗಾಡಿ ಹತ್ರ ಹೋಗಿ ನಿಲ್ತಾನ. ಅದನ್ನ ನೋಡಿ ಜೀನಸಿಗೆ ಆಶ್ಚರ್ಯ ಆಗುತ್ತಾ. ಅಂತ ಶಕ್ತಿಶಾಲಿ ಕಬೂತೋ ಒಬ್ಬ ಸಾಮಾನ್ಯ ಮನುಷ್ಯಗೆ ಎದುರು ಹಿಂದೋದ್ನ. ಅವಾಗ ಕಬೂತೋ ಅನ್ಕೊಂತಾನ, ಇವ ಅಂತಿಂತ ಸಾಮಾನ್ಯ ಮನುಷ್ಯ ಅಲ್ಲ, ಇವಂಗ ಏನಾರ ನಾನ್ ತಲಿ ಒಂದ ಪಂಚ್ ಹೊಡೆದಿದ್ದೆ ಅಂತೇಳಂದ್ರ ಇವ ನನ್ ಸಾಯಿಸೇ ಬಿಡ್ತಿದ್ದ. ಸೈಟಮನ್ ಆರ ಅವನಿಗೆ ಗೊತ್ತಾಗುತ್ತಾ. ಕಬೂತೋ ಸೈಟಮ ಕೇಳ್ತಾನ, ನಿನಗೆ ಈ ತರ ಶಕ್ತಿ ಹೆಂಗ್ ಬಂತು ಅಂತ. ಅವಾಗ ಸೈಟಮ ಹೇಳ್ತಾನ, ನಿನಗೂ ನನಗೆ ಈ ತರ ಶಕ್ತಿ ಹೆಂಗ್ ಬಂತು ಅಂತ ತಿಳ್ಕೊಬೇಕಾ? ಹಂಗಂದ್ರೆ ಹೇಳ್ತೀನಿ ಕೇಳು ಜನೋಸ್, ನೀನು ಸರಿಯಾಗಿ ಕೇಳು. ಅವಾಗ ಜೀನಸ್ ಸೈಂಟಿಸ್ಟ್ ಅವನು ಅಲ್ಲೇ ಬರ್ತಾನ, ನನಗೂ ಹೇಳು ಅಂತ. ಅವಾಗ ಸೈಟಮ ಅವನಿಗೆ ಯಾವ ತರ ಶಕ್ತಿ ಬಂತು ಅಂತ ಎಕ್ಸ್ಪ್ಲೇನ್ ಮಾಡ್ತಾನ. ನಾನ್ ಮಾಡಿದ ಟ್ರೈನಿಂಗ್ ಬಹಳ ಕಷ್ಟ ಐತಿ, ಇದಕ್ಕೆ ನಿಮ್ಮ ಮನಸ್ಸು ಬಹಳ ಶಕ್ತಿ ಇರಬೇಕು. ಈ ಟ್ರೈನಿಂಗ್ ನಾನು ಸತತವಾಗಿ 3 ವರ್ಷ ಮಾಡಿದ್ದೆ. ಅದು ಏನಂದ್ರ 100 ಪುಷಪ್ಸ್, 100 ಸ್ಕ್ವಾಟ್ಸ್, 100 ಸಿಟಪ್ಸ್, ದಿನಾಲು ಒಂದಿನಾನು ಬಿಡ್ಲಾರ್ದಂಗ್ 3 ವರ್ಷ ಮಾಡ್ಬೇಕು ಅಂತ ಸೈಟಮ ಹೇಳ್ತಾನ. ದಿನಕ್ಕೆ 3 ಹೊತ್ತು ಊಟ ಮಾಡ್ಬೇಕು. ಬೆಳಗ್ಗೆ ಒಂದ್ ಬಾಳೆಹಣ್ಣು ತಿಂದ್ರೆ ಸಾಕು. ಮನ್ಯಾಗ AC ಯೂಸ್ ಮಾಡಬಾರ್ದು. ಒಂದೊಂದ್ ದಿನ ಸಾಕಾಗಿ ಇವತ್ತೊಂದಿನ ಬಿಡೋನು, ರೆಸ್ಟ್ ಮಾಡೋನು ಅಂತ ಅನ್ಸಿದ್ರು ಬಿಡಬಾರ್ದು, ಮತ್ತೆ ಮಾಡ್ಬೇಕು. ದಿನ ಟ್ರೈನಿಂಗ್ ಮಾಡ್ಬೇಕು. ಸ್ಕ್ವಾಟ್ಸ್ ಮಾಡುವಾಗ ಕಾಲೇ ಸೋತಕ್ಕಿದ್ವು ಅಂದ್ರೂ ಬಿಡ್ತಿರ್ಲಿಲ್ಲ, ಮತ್ತೆ ಮಾಡ್ತಿದ್ದೆ. ಪುಷಪ್ಸ್ ಮಾಡುವಾಗ ಕೈಯೇ ಮುರ್ಕೊಂಡು ಹೋದ್ವನ್ಪ ಅಂತ ಅನಿಸ್ತಿತ್ತು, ಆದ್ರೂ ಬಿಡ್ತಿರ್ಲಿಲ್ಲ, ಮತ್ತೆ ಮಾಡ್ತಿದ್ದೆ. 1.5 ವರ್ಷ ಆದ್ಮೇಲೆ ಎಕ್ಸರ್ಸೈಸ್ ಮಾಡಿ ಮಾಡಿ ನನ್ ಕೂದ್ಲಾನೆ ಉದುರೋದು. ಆದ್ರೆ ನಾನು ತುಂಬಾ ಶಕ್ತಿ ಆದೆ. ಅದಕ್ಕ ಭಾಳ ಶಕ್ತಿ ಆಗಾಕ ಎಷ್ಟು ಟ್ರೈನಿಂಗ್ ಮಾಡ್ಬೇಕಂದ್ರ ನಿಮ್ ಕೂದ್ಲನೆ ಉದುರು ಹೋಗ್ಬೇಕು, ಅಷ್ಟು ಟ್ರೈನಿಂಗ್ ಮಾಡ್ರಿ ಅಂತ ಸೈಟಮ ಹೇಳ್ತಾನ. ಅವಾಗ ಜನೋಸ್ ಹೇಳ್ತಾನ, ಸೆಸೆ ಈ ಜೋಕ್ ಕೇಳಕ್ ನಾ ನಿಮ್ ಕಡೆ ಬಂದಿಲ್ಲ, ನಿಮ್ಮಷ್ಟು ಶಕ್ತಿ ಬರ್ಬೇಕಂತ ನಾ ನಿಮ್ ಕಡೆ ಬಂದಿದ್ದು. ನೀವು ಹೇಳೋ ಟ್ರೈನಿಂಗ್ ಒಬ್ಬ ಸಾಮಾನ್ಯ ಮನುಷ್ಯನೂ ಮಾಡ್ತಾನ, ಅದರಿಂದ ಅಷ್ಟೊಂದು ಶಕ್ತಿ ಬರಕ್ ಸಾಧ್ಯ ಇಲ್ಲ. ನಿಮಗೆ ಈ ತರ ಶಕ್ತಿ ಬರಕ್ ನೀವು ರಿಯಲ್ ಆಗಿ ಏನ್ ಮಾಡಿದ್ರಿ ಅಂತ ಹೇಳ್ರಿ ಅಂತ ಕೇಳ್ತಾನ. ಅವಾಗ ಸೈಟಮ ಹೇಳಿದ್ದು, ಜನೋಸ್ ನೀ ನಂಬಿದ್ರೆ ನಂಬು, ಬಿಟ್ರೆ ಬಿಡು, ನಾನ್ ಮಾಡಿದ್ದಂತೂ ಇಷ್ಟೇ ಅಂತ. ಅವಾಗ ಕಾರ್ನೇಜ್ ಕಬೂತೋ, ನಿನಗಿಷ್ಟ ಇರ್ಲಿಕ್ರ ಹೇಳ್ಬೇಡ್ಬಿಡು, ಅಷ್ಟಕ್ಕೂ ನಾನು ಎನ್ಕಿಂತ ಶಕ್ತಿ ಇದೀನಿ ಅಂತ ಹೇಳಿ ಕಾರ್ನೇಜ್ ಮೋಡ್ ಒಳಗಡೆ ಟ್ರಾನ್ಸ್ಫಾರ್ಮ್ ಅಕ್ಕನ. ನನ್ನ ಈ ಕಾರ್ನೇಜ್ ಮೋಡ್ ನ ಯಾರು ಕಂಟ್ರೋಲ್ ಮಾಡಕ್ಕಾಗಲ್ಲ. ನಾನು 1 ವಾರ ರ್ಯಾಂಪೇಜ್ ಹೋಗ್ತೀನಿ. ಈಗ ನಿನ್ನ ಸಾಯಿಸಿ ಊರೊಳಗಡೆ ಹೋಗಿ ಸಾಮಾನ್ಯ ಜನರನ್ನು ಸಾಯಿಸ್ತೀನಿ. ಅದು 1 ವಾರ, ಅಂದ್ರೆ ಮುಂದಿನ ವಾರದ ಶನಿವಾರದವರೆಗೂ ಅಂತ ಹೇಳ್ತಾನ. ಹಿಂಗ ಹೇಳಿ ಸೈಟಮನ್ ಮೇಲೆ ಅಟ್ಯಾಕ್ ಮಾಡ್ತಾನ. ಸೈಟಮ ಹಂಗೆ ಹೊಡಿಸ್ಕೊಂತಿರ್ತಾನ, ಆದ್ರೆ ಅವ್ಗೆ ಏನು ಪೆಟ್ ಹತ್ತಿರಲ್ಲ. ಅಷ್ಟಕ್ಕೂ ಸೈಟಮ ಅವ ಎಷ್ಟು ಪವರ್ ಅದನಂತ ನಿಮ್ಗೆಲ್ಲ ಗೊತ್ತು. ಅವಾಗ ಸೈಟಮಗೆ ಏನೋ ನೆನಪು ಬರ್ತಾ, ಮುಂದಿನ ವಾರ ಶನಿವಾರನ, ಹಂಗಂದ್ರ ಇವತ್ತು ಶನಿವಾರನ, 3 ಒಳಗಡೆ ಸೇಲ್ ಇರೋದು ಶನಿವಾರನೇ. ಅಯ್ಯೋ ನಾನ್ ದೊಡ್ಡ ತಪ್ಪು ಮಾಡಿದ್ನಲ್ಲೋ ಅಂತೇಳಿ ಸೈಟಮಗೆ ತಲೆ ಕೆಟ್ಟಬಿಡುತ್ತಾ. ನಾನ್ ಇವತ್ತು ಇಲ್ಲಿ ಬರಬಾರ್ದಾಗಿತ್ತು, 3 ಒಳಗಡೆ ಸೇಲ್ ಇತ್ತು ಅಂತ ಸಿಟ್ಟು ಬಂದು ಕಾರ್ನೇಜ್ ಕಬೂತಗೆ ಒಂದೇ ಪಂಚ್ ಹೊಡಿತಾನ. ಅವನು ಸತ್ತ ಹೋಗ್ಬಿಡ್ತಾನ. ಇದನ್ನ ನೋಡಿ ಜೀನಸ್ಸಿಗೆ ಆಶ್ಚರ್ಯ ಆಗ್ಬಿಡುತ್ತಾ. ಯಾರು ಇವರೆಲ್ಲ, ಕಬೂತನೇ ಒಂದೇ ಪಂಚಿಂದನ ಸಾಯಿಸ್ಬಿಟ್ನಲ್ಲ ಇವ ಹಿಂಗ್ ಚಿರಾಕತ್ತಾನ ಅಂತ ಯೋಚನೆ ಮಾಡ್ತಿರ್ತಾನ. ಅವಾಗ ಜನೋಸ್ ಜೀನಸ್ಗೆ ಹೇಳ್ತಾನ, ನಮ್ ಸೆಸೆಗೆ ಸಿಟ್ಟು ಬಂದಿರೋದು ಎದಕ್ಕಂದ್ರ ಇವತ್ತು 3 ಒಳಗಡೆ ಸೇಲ್ ಇತ್ತು, ಅಂದ್ರ ಇವತ್ತು ಶನಿವಾರ. ಆದ್ರೆ ಸೆಸೆ ನಾಳೆ ಶನಿವಾರ ಅಂತ ಮಾಡಿ ಈ ಕಡೆ ಬಂದಿದ್ರು. ಆಮೇಲೆ ಜನೋಸ್ ಸೈಟಮ ಹೇಳ್ತಾನ, ಸೆಸೆ 3 ಕ್ಲೋಸ್ ಆಗೋದು ರಾತ್ರಿ 10 ಗಂಟೆಗೆ, ಇಲ್ಲಿಂದ ನಾವು ಸ್ಪೀಡ್ ಆಗಿ ಓಡೋದ್ರೆ 4 ತಾಸ ಒಳಗ್ 3ಗೆ ರೀಚ್ ಅಕ್ಕಿವಿ ಅಂತ. ಅವಾಗ ಸೈಟಮ ಹೌದಾ ಹಂಗಂದ್ರ ನಡಿ ಅಂತ ಅಲ್ಲಿಂದ ಗಾಡಿ ಹೊಡೆದು ಇಬ್ರು ಓಡೋಗ್ಬಿಡ್ತಾರ. ಇದನ್ನೆಲ್ಲ ನೋಡಿ ಜೀನಸ್ ಈ ಎವಲ್ಯೂಷನ್ ಎಕ್ಸ್ಪೆರಿಮೆಂಟ್ ಇದನ್ನೆಲ್ಲ ಬಿಟ್ಬಿಡುವಪ್ಪ, ನಾನು ಆಕ್ಚುಲಿ ಚೇಂಜ್ ಆಗ್ಬೇಕಾಗಿರೋ ನಾನು ಅಂತ ಹೇಳ್ತಾನ. ಇವತ್ತಿಗೆ ಇಷ್ಟ ಸಾಕು. 1ನೇ ಸೀಸನ್ ಒಳಗ ಟೋಟಲ್ 12 ಎಪಿಸೋಡ್ ಅದವು. ಫಸ್ಟ್ 3 ಎಪಿಸೋಡ್ ನಾ ವಿಡಿಯೋದಾಗ ಕವರ್ ಮಾಡೀನಿ. ಇದನ್ನ ಪಾರ್ಟ್ 1 ಅಂತ ಕನ್ಸಿಡರ್ ಮಾಡ್ತೀನಿ. ನೀವು ಈ ವಿಡಿಯೋಕ್ಕೆ ಹೆಂಗ್ ರೆಸ್ಪಾನ್ಸ್ ಮಾಡ್ತೀರಿ, ಅದ್ರ ಮೇಲೆ ಪಾರ್ಟ್ 2 ಮಾಡ್ಬೇಕಾ ಬೇಡ ಅಂತ ನೋಡೋಣ. ವಿಡಿಯೋ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ರಿ, ಏನಾರ ಕಮೆಂಟ್ ಮಾಡ್ರಿ. ಈ ವಿಡಿಯೋ ಜೊತೆ ನಿಮ್ಗೆ ಏನೇನು ಮಾಡೋಕ್ಕಾಗತ್ತೆ ಎಲ್ಲ ಮಾಡ್ರಿ. ವಿಡಿಯೋ ನೋಡಿ ಹಂಗ ಹೋಗಂಗಿಲ್ಲ. ಕನ್ನಡ ಅನಿಮೆ ಫ್ಯಾನ್ಸ್ ಎಷ್ಟು ಜನ ಅದಾರಂತ ನೋಡೋಣ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ ಅಂತ. ಬಾಯ್.